ಇರುವಂತಹ ಆಮ್ ಆದ್ಮಿ ಪಕ್ಷದ ಎಲ್ಲ ಬಂಧುಗಳು ನಮ್ಮೊಟ್ಟಿಗಿದ್ದಾರೆ. ವಿಶೇಷತಃ ಕಲಾವಿದರಾಗಿ ಬಹು ದೊಡ್ಡ ಹೆಸರಾದ ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿ ಚಂದ್ರು ಅವರು, ಸನ್ಮಾನ್ಯ ಶ್ರೀ ಟೆನ್ನಿಸ್ ಕೃಷ್ಣ ಅವರು, ಹೀಗೆ ಹಲವು ಮಹನೀಯರು ನಮ್ಮೊಟ್ಟಿಗೆ ಇವತ್ತಿನ ಈ ಬೃಹತ್ ಸಮಾವೇಶದಲ್ಲಿದ್ದಾರೆ. ಇದಕ್ಕೆ ಉಸಿರು, ಶಕ್ತಿ, ಭರವಸೆ, ಬಲ, ಬೆಂಬಲ ತುಂಬುವಂಥವರು ಮತ್ತಿನ್ಯಾರು ಅಲ್ಲ, ನೀವು, ನಾವು, ಅರ್ಥಾತ್ ಆಮ್ ಆದ್ಮಿ. ಬರಲಿ ನಿಮ್ಮಿಂದ ಒಂದು ದೊಡ್ಡ ಸ್ಫೂರ್ತಿದಾಯಕ ಚಪ್ಪಾಳೆ ಬಂಧುಗಳೇ. ಇಂತಹ ಸಂಭ್ರಮೋತ್ಸಾಹದಲ್ಲಿ ಇದೀಗ ಈ ಸಮಾರಂಭಕ್ಕೆ ಚಾಲನೆ. ನಾಡಗೀತೆಯೊಟ್ಟಿಗೆ ನಾಡಗೀತೆ ಮೂಡುವಂತಹ ಸಂದರ್ಭದಲ್ಲಿ ದಯಮಾಡಿ ಎಲ್ಲರೂ ಎದ್ದು ನಿಂತು ಗೌರವವನ್ನು ಸೂಚಿಸಬೇಕಾಗಿ ವಿನಂತಿ. ನಾಡಗೀತೆ ಜಯ ಭಾರತ ಜನನೀಯ ತನುಜಾತೆ. ಈ ಉತ್ಸಾಹ, ಈ ಹುಮ್ಮಸ್ಸು ಹೊಸ ಹೆಜ್ಜೆಗಳಿಗೆ, ಹೊಸ ಕನಸುಗಳಿಗೆ, ಹೊಸ ಆಶಯಗಳಿಗೆ, ಹೊಸ ಭರವಸೆಗಳಿಗೆ ಇಂಬು ಕೊಡಲಿ, ಅದಕ್ಕೆ ಸೂಕ್ತ ಸಾಧನವಾಗಲಿ ಅನ್ನುವುದೇ ಆಶಯ. ನಾಡಗೀತೆಯನ್ನು ಸಾಧ್ಯ ಮಾಡಿಕೊಟ್ಟ ಸರ್ವರಿಗೂ ನಮ್ಮ ವಂದನೆಗಳು. ಬಂಧುಗಳೇ, ಬರಲಿರುವಂತಹ ದೊಡ್ಡ ಸವಾಲು, ಆ ಸವಾಲನ್ನು ಎದುರಿಸುವಂತಹ ಸಮರ್ಥ ಶಕ್ತಿ, ಅದಕ್ಕಾಗಿ ನಿಮ್ಮೆಲ್ಲರ ಒಗ್ಗೂಡುವಿಕೆ, ಇವೆಲ್ಲವನ್ನ ಸಾಧ್ಯವಾಗಿಸುತ್ತಿದೆ ಕರುನಾಡಿನಲ್ಲಿ ಆಮ್ ಆದ್ಮಿ ಪಕ್ಷ. ಅದಕ್ಕಾಗಿ ಇಂಥದ್ದೊಂದು ಸಮಾವೇಶಕ್ಕೆ ಆಗಮಿಸಿರುವಂತಹ ಎಲ್ಲರನ್ನ ಸ್ವಾಗತಿಸಿ ಇದರ ಹಿಂದಿನ ಆಶಯ ಉದ್ದೇಶಗಳನ್ನು ನಿಮ್ಮ ಮುಂದೆ ತಿಳಿಸುವ ಸಲುವಾಗಿ ಇದೀಗ ನಿಮ್ಮ ಮುಂದೆ ಸುಪ್ರೀಂ ಕೋರ್ಟ್ನ ಹಿರಿಯ ವಕೀಲರು, ಅಡಿಷನಲ್ ಅಡ್ವೊಕೇಟ್ ಜನರಲ್ ಹರಿಯಾಣ ಇಲ್ಲಿಯ ಅಡಿಷನಲ್ ಅಡ್ವೊಕೇಟ್ ಜನರಲ್ ಮತ್ತು ಆಮ್ ಆದ್ಮಿ ಪಕ್ಷದ ರಾಜ್ಯ ಮಾಧ್ಯಮ ಮತ್ತು ಸಂವಹನ ಉಸ್ತುವಾರಿಗಳಾದ ಶ್ರೀ ಬ್ರಿಜೇಶ್ ಕಾಳಪ್ಪ ಅವರು. ಆಮ್ ಆದ್ಮಿ ಪಕ್ಷದ ಎಲ್ಲ ಅಣ್ಣ ತಮ್ಮಂದಿರ, ಅಕ್ಕ ತಂಗಿಯರೇ, ಈ ಕಾರ್ಯಕ್ರಮಕ್ಕೆ ನಮ್ಮ ರಾಷ್ಟ್ರೀಯ ಪಕ್ಷದ ಕನ್ವೀನರ್ ಹಾಗೂ ಪ್ರೆಸಿಡೆಂಟ್ ಆಗಿರುವಂಥ ಸನ್ಮಾನ್ಯ ಶ್ರೀ ಅರವಿಂದ್ ಕೇಜ್ರಿವಾಲ್ ಅವರಿಗೆ ಇಲ್ಲಿ ಸುಸ್ವಾಗತವನ್ನು ಬಯಸೋದಕ್ಕೆ
ನನಗೆ ಕೊಟ್ಟಿರುವಂಥ ಈ ಅವಕಾಶಕ್ಕೆ ನಾನು ಪಕ್ಷಕ್ಕೆ ಚಿರಋಣಿಯಾಗಿದ್ದೇನೆ. ಹಾಗೆ ನಮ್ಮ ಪಂಜಾಬ್ ಪ್ರದೇಶದ ಮುಖ್ಯಮಂತ್ರಿಯಾದ ಭಗವಂತ್ ಸಿಂಗ್ ಮಾನ್ ಅವರಿಗೆ ಸ್ವಾಗತ ಬಯಸಲಿಕ್ಕೆ ನಾನು ಇಷ್ಟಪಡ್ತೇನೆ. ಹಾಗೆ ನಮ್ಮ ಹೆಚ್ಚಿನ ನಾಯಕರಾದ ಸನ್ಮಾನ್ಯ ಪೃಥ್ವಿ ರೆಡ್ಡಿರವರು, ಅವರು ಕೂಡ ವೇದಿಕೆ ಮೇಲೆ ಬಂದಿರೋದ್ರ ಕಾರಣ ಅವರು ಕೂಡ ಸ್ವಾಗತವನ್ನು ಬಯಸ್ತೇನೆ. ಇವತ್ತು ಒಂದು ವಿಷಯವಾದ ಒಂದು ಪರಿಸ್ಥಿತಿಯಲ್ಲಿ ನಾವು ಸಿಕ್ಕಾಕೊಂಡಿದ್ದೇವೆ. ಅದೇನು ಅಂತ ಹೇಳಿದ್ರೆ, ಆಮ್ ಆದ್ಮಿ ಪಕ್ಷದ 2 ಮಂತ್ರಿಗಳನ್ನ ಇವತ್ತು ಜೈಲಿಗೆ ಹಾಕಿದ್ದಾರೆ. ಆದರೆ ಈ ಸಂದರ್ಭದಲ್ಲಿ ಒಂದು ವಿಚಾರ ನೀವು ನೋಡಬೇಕಾಗುತ್ತೆ. 2 ಮಂತ್ರಿಗಳ ಕಡೆಯಿಂದ, ಜೈನ್ ಅವ್ರ ಕಡೆಯಿಂದ ಆಗಲಿ ಅಥವಾ ರೂಪಾಯಿ, ಆದ್ರೆ ನೆನ್ನೆ ನೋಡಿದ್ರಿ 8 ಕೋಟಿ ರೂಪಾಯಿ ವಿರೂಪಾಕ್ಷಪ್ಪನವ್ರ ಮನೇಲಿ ಸಿಕ್ಕಿದೆ. ಅದೇ ತರ ಮನೆಯಲ್ಲಿ ಮಾಡಿ ಬಾಧೆ ಮಾಡ್ತಾರೆ. ಆ ಸಂದರ್ಭದಲ್ಲಿ ಸಿಬಿಐ ಇಲ್ಲ, ಐಟಿ ಇಲ್ಲ, ಇಡಿ ಇಲ್ಲ. ಸಂತೋಷ್ ಪಾಟೀಲ್ ಒಂದು ಮಂತ್ರಿ ಹೆಸರು ಹೇಳಿ ಅವ್ರ ನೇಣಿಗೆ ಶರಣಾಗ್ತಾರೆ. ಆ ಮೇಲೆ ಸಿಬಿಐ ಇಲ್ಲ, ಐಟಿ ಇಲ್ಲ, ಇಡಿ ಇಲ್ಲ. ಒಬ್ಬ ಗುತ್ತಿಗೆದಾರರು ಬಂದು ಅರವಿಂದ್ ಲಿಂಬಾವಳಿಯಲ್ಲಿ ಹೆಸರು ಹೇಳಿ ಅವರು ಆತ್ಮಹತ್ಯೆಗೆ ಶರಣಾಗ್ತಾರೆ. ಅವ್ರ ಮೇಲೆ ಸಿಬಿಐ ಇಲ್ಲ, ಐಟಿ ಇಲ್ಲ, ಇಡಿ ಇಲ್ಲ. ಇದೆಂತ ಒಂದು ಪರಿಸ್ಥಿತಿ! ಇದು ಇಂಥ ಒಂದು ವಿಕೃತ ಪರಿಸ್ಥಿತಿಯನ್ನು ನೋಡುವಂಥದ್ದು ನಾವು ನಿಜವಾಗ್ಲೂ ಭಾರತೀಯರಾಗಿ ನಾವು ತಲೆ ತಗ್ಸುವಂತ ಒಂದು ಪರಿಸ್ಥಿತಿ ಆಗ್ಬಿಟ್ಟಿದೆ. ಇದೇ ತರ ಇವತ್ತು ನಾವು ಕರ್ನಾಟಕದಲ್ಲಿ ಒಂದು ಹೊಸ ನಾವು ನಿರ್ಮಾಣ ಮಾಡಿ, ಕೇಜ್ರಿವಾಲ್ ಸಾಹೇಬರು ಬಂದಿದ್ದಾರೆ ಇವತ್ತು. ಆ ಒಂದು ಹೊಸ ಪ್ರಯೋಗಕ್ಕೆ ಕರ್ನಾಟಕ ಒಂದು ಒಳ್ಳೆ ಜಾಗ, ಒಳ್ಳೆ ಭೂಮಿ ಅನ್ನುವಂಥದ್ದು ಇವತ್ತಲ್ಲ, ಸುಮಾರು 40-50 ವರ್ಷಗಳ ಹಿಂದೆ ITI, BHEL, BEL, HMT, HAL, BEML ಎಲ್ಲ ತಯಾರಿಕೆಗಳನ್ನು ಕರ್ನಾಟಕದಲ್ಲಿ ಇಟ್ಟರು. ಯಾಕೆ ಅಂತ ಹೇಳಿದ್ರೆ, ಇಂಥ ಪ್ರಯೋಗಗಳಿಗೆ ಕರ್ನಾಟಕವೇ ಸರಿಯಾದ ಒಂದು ಸ್ಥಳ ಅಂತ ಒಂದು ಎಲ್ಲರಿಗೂ ಗೊತ್ತಾಗಿರುವಂಥದ್ದು. ಸ್ಟಾರ್ಟ್ಅಪ್ಗಳಿಗೆ ಕರ್ನಾಟಕ ಇವತ್ತು ಎಲ್ಲರೂ ಬಂದು ಇವತ್ತು ಅವರವರ ಸ್ಟಾರ್ಟ್ಅಪ್ಗಳನ್ನ ಇವತ್ತು ಇಲ್ಲಿ ಶುರು ಮಾಡ್ತಾ ಇದ್ದಾರೆ. ಅದೇ ತರಹ ನಾನು ಕಾನೂನು ತಜ್ಞನಾಗಿ ಕಾವೇರಿ, ಕೃಷ್ಣ ಮತ್ತೆ ಮಹದಾಯಿ ನೀರಿನ ವಿಚಾರದಲ್ಲಿ ನಾನು ನೋಡೋ ಸಂದರ್ಭದಲ್ಲಿ ಪ್ರತಿ 30 ವರ್ಷಕ್ಕೆ ಹೊಸ ವಾಟರ್ ಸೈಕಲ್ ಶುರು ಆಗುತ್ತೆ. ಅದೇ ತರ ಇವತ್ತು ಒಂದು ಹೊಸ ರಾಜಕೀಯ ಪ್ರಯೋಗಕ್ಕೆ ತುಂಬಾ ಒಳ್ಳೆ ಅವಕಾಶ ಇದೆ. ಆ ಸಂದರ್ಭದಲ್ಲಿ ಕೇಜ್ರಿವಾಲ್ ಅವರು ಬಂದಿದ್ದಾರೆ ಅನ್ನೋಂಥದ್ದು ನಮ್ ಖುಷಿಯ ವಿಚಾರ. ಒಂದು ಇವರ ಭೇಟಿಯಿಂದ ಖಂಡಿತವಾಗ್ಲೂ ನಾಡಿನಲ್ಲಿ ಮತ್ತು ನಮ್ಮ ರಾಜ್ಯದಲ್ಲಿ ದೊಡ್ಡ ಪರಿವರ್ತನೆ ಆಗುತ್ತೆ ಅನ್ನೋಂಥದ್ರಲ್ಲಿ ಯಾವ ಸಂಶಯ ಕೂಡ ಇಲ್ಲ. ನೀವು ಕೂಡ ಸಂಶಯ ಇಟ್ಕೋಬೇಡಿ. ಈ 2 ಮಾತುಗಳನ್ನ ಹೇಳಿ ನನ್ನ 2 ಮಾತುಗಳನ್ನ ಮುಗಿಸ್ತೀನಿ. ನಾವೆಲ್ಲರೂ ಬೃಹತ್ತಾದ ಪರಿವರ್ತನೆಯ ನಿರೀಕ್ಷೆಯಲ್ಲಿ ಅದರ ಭರವಸೆಯ ನುಡಿಗಳನ್ನು ನಮ್ಮ ಮುಂದೆ ಇಟ್ಟಿದ್ದಾರೆ. ಹರಿಯಾಣದ ಅಡಿಷನಲ್ ಅಡ್ವೊಕೇಟ್ ಜನರಲ್, ಸುಪ್ರೀಂ ಕೋರ್ಟ್ ಪಕ್ಷದ ರಾಜ್ಯ ಮಾಧ್ಯಮ ಮತ್ತು ಸಂವಹನ ಉಸ್ತುವಾರಿಗಳಾದ ಶ್ರೀ ಬ್ರಿಜೇಶ್ ಕಾಳಪ್ಪ ಅವರು, ಅವರಿಗೆ ಧನ್ಯವಾದಗಳನ್ನು ಅರ್ಪಿಸಿದ್ದೇವೆ. ಸಂಸ್ಥೆಯ ಮುಖೇನ ಸಮಾಜಮುಖಿ ಕೆಲಸಗಳನ್ನು ಮಾಡಿ ಪ್ರಪಂಚದಾದ್ಯಂತ ಬಹು ಪ್ರತಿಷ್ಠಿತ ಅನ್ನಿಸಿರುವಂಥ ರೇಮನ್ ಮ್ಯಾಗ್ಸೆಸೆ ಪ್ರಶಸ್ತಿಗೆ ಪಾತ್ರರಾದಂಥವರು ಅವರೇ ಸನ್ಮಾನ್ಯ ಶ್ರೀ ಅರವಿಂದ್ ಕೇಜ್ರಿವಾಲ್ ಅವರು ಮತ್ತು ಮತ್ತೋರ್ವ ಮುಖ್ಯಮಂತ್ರಿಗಳು ಶ್ರೀ ಭಗವಂತ್ ಮಾನ್ ಇವರಿಬ್ಬರು ಒಟ್ಟಾಗಿ ಇದೀಗ ಜ್ಯೋತಿ ಬೆಳಗಿಸಲಿದ್ದಾರೆ. ಈ ಮುಖೇನ ಸಮಾವೇಶಕ್ಕೆ ಶುಭ ನಾಂದಿ. ಮೇ ವಿ ರಿಕ್ವೆಸ್ಟ್ ಯು ಟು ಕೈಂಡ್ಲಿ ಲೈಟ್ ದ ಸೆರೆಮೋನಿಯಲ್ ಲ್ಯಾಂಪ್ ವಿಚ್ ಮಾರ್ಕ್ಸ್ ದಿ ಬಿಗಿನಿಂಗ್ ಆಫ್ ಅ ನ್ಯೂ ಸ್ಟೆಪ್.
ಇದು ಎಲ್ಲರೂ ಕೈ ಜೋಡಿಸಿ ಶುಭ ಹಾರೈಸುವಂತ ಹೊತ್ತು. ಜ್ಯೋತಿ ಬೆಳಗುತ್ತಿದೆ, ನೀವೆಲ್ಲರೂ ಅದನ್ನ ಸಾಕ್ಷೀಕರಿಸ್ತಿದ್ದೀರಿ. ನಿಮ್ಮ ದೊಡ್ಡ ಚಪಾಳೆಯ ಬೆಂಬಲ, ಸ್ಫೂರ್ತಿ ನಮಗೆ ಲಭ್ಯವಾಗಲಿ. ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ. ಹೊಸ ಹೆಜ್ಜೆ ಆರಂಭವಾದಾಗ ಅಂದರೆ ನವೆಂಬರ್ 2012 ಆಮ್ ಆದ್ಮಿ ಪಕ್ಷದ ಹುಟ್ಟುವಿಕೆ. ಆನಂತರ ಹಲವು ಹೆಜ್ಜೆಗಳು. 2015 ದೆಹಲಿ ವಿಧಾನಸಭಾ ಚುನಾವಣೆ. ಐತಿಹಾಸಿಕ ಬಹುಮತ. ಪೈಕಿ 67 ಸೀಟುಗಳನ್ನು ತಮ್ಮದಾಗಿಸಿಕೊಂಡು ಮತ್ತೆ ಯಾರು ಅಲ್ಲ, ಶ್ರೀ ಅರವಿಂದ್ ಕೇಜ್ರಿವಾಲ್ ಅವರು. ಅವರೀಗ ನಮ್ಮೊಟ್ಟಿಗೆ ಇಲ್ಲಿ ಸ್ಫೂರ್ತಿ ತುಂಬುವ ಸಲುವಾಗಿ ಅವರಿಗೆ ಮತ್ತು ಅವರ ಜಿಲ್ಲಾ ತಂಡದ ಶ್ರೀ ಚಂದ್ರು, ಅರುಣ್ ಮತ್ತು ಆದಲ್. ಸರ್, ಪ್ಲೀಸ್ ಕೈಂಡ್ಲಿ ಅಕ್ಸೆಪ್ಟ್ ಅವರ್ ಫೆಲಿಸಿಟೇಷನ್. ಬಂಧುಗಳೇ, ದೆಹಲಿಯ ಮುಖ್ಯಮಂತ್ರಿಗಳಾದ ಅರವಿಂದ್ ಕೇಜ್ರಿವಾಲ್ ಅವರು. ಮತ್ತೊಂದು ಐತಿಹಾಸಿಕ ಜಯವನ್ನ ಇತ್ತೀಚೆಗಷ್ಟೇ ಪಂಜಾಬ್ನಲ್ಲಿ ಸಾಧ್ಯ ಮಾಡಿ ತೋರಿಸಿದವರು ಮೂಲತಃ ಕಲಾವಿದರು, ಶ್ರೀ ಭಗವಂತ್ ಮಾನ್ ಅವರು. ಪ್ರಸ್ತುತ ಪಂಜಾಬ್ನ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿ ಅಲ್ಲಿರ ಜನತೆಯಲ್ಲಿ ನಗುವನ್ನ ಸಾಧ್ಯ ಮಾಡಿಕೊಡ್ತಿದ್ದಾರೆ. ಈಗ ಸಾಧ್ಯವಾಗಿದೆ. ಇದನ್ನ ಅವರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಆರ್ ಆನರ್. ಥ್ಯಾಂಕ್ ಯು. ಇನ್ನೀಗ ಅವರ ಮಾತು, ಅವರ ಆಟಗಳು ಯಾವತ್ತಿಗೂ ಆಕರ್ಷಕ. ಅದರಲ್ಲಿ ನಗುವಿನೊಟ್ಟಿಗೆ ಚಿಂತನೆಗೆ ಆಹಾರವಾಗುವಂತಹ ಅನೇಕ ಅಂಶಗಳು ನಮಗೆ ಲಭ್ಯವಾಗಲಿದೆ. ಅವರೀಗ ನಮ್ಮ ಮುಂದೆ ನಿಲ್ಲಲಿದ್ದಾರೆ. ತಮ್ಮ ಮನದಾಳದ ಮಾತುಗಳು ಮತ್ತು ಪಕ್ಷದ ಆ ಎಲ್ಲ ಆಶಯಗಳನ್ನು ನಮ್ಮ ಮುಂದೆ ಇಡುವ ಸಲುವಾಗಿ ಸ್ವಾಗತಿಸೋಣ. ನಾಡಿನ ಕಲಾಲೋಕದ ಹಿರಿಯ ಕಲಾವಿದರು ಮಾತ್ರವಲ್ಲ, ಪಕ್ಷದ ಪ್ರಚಾರ ಸಮಿತಿಯ ಅಧ್ಯಕ್ಷರು ಆದ ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿ ಚಂದ್ರು ಅವರನ್ನ. ಆನಂದ, ಮಹದಾನಂದ. ಆಮ್ ಆದ್ಮಿ ಪಾರ್ಟಿಯ ಈ ಸಮಾವೇಶ ಆನಂದ, ಮಹದಾನಂದ. ಬಂಧುಗಳೇ, ದಾವಣಗೆರೆಯ ಹೃದಯ ಭಾಗ ಕರ್ನಾಟಕಕ್ಕೆ. ಹೃದಯ ಯಾವತ್ತಾದ್ರೂ ನಿಂತ್ಕೊಂಡ್ರೆ ನಾವೆಲ್ಲರೂ ನಿಂತ್ಕೊಂಡ್ಬಿಡ್ತೀವಿ ಅಥವಾ ಮಲ್ಕೊಂಡ್ಬಿಡ್ತೀವಿ. ಹೃದಯ ಯಾವತ್ತು ಜೀವಂತವಾಗಿರೋವರೆಗೂ ಬಡಿತಾ ಇರ್ತದೆ. ಈಗ ಹೃದಯ ನಿಲ್ಲಿಸಬೇಕಾಗಿರೋದು JCBಗೆ, ಜನತಾ ಪಾರ್ಟಿ, ಕಾಂಗ್ರೆಸ್ ಅಂಡ್ ಇನ್ನೊಂದು ಪಕ್ಷ ಜನತಾದಳ, ಅದಕ್ಕೆ ಹೃದಯ ನಿಲ್ಲಿಸಬೇಕಾಗಿದೆ. ಆ ಕಾರಣಕ್ಕೋಸ್ಕರ 24 ಕೆಲಸ ಮಾಡ್ತಕ್ಕಂಥ ಆಮ್ ಆದ್ಮಿ ಪಾರ್ಟಿಯ ಪರವಾಗಿ ನಾಯಕರು ನಮ್ಮ ಮುಂದೆ ಬಂದು ನಿಂತಿದ್ದಾರೆ. ಜಾತಿಯ ವಿಚಾರದಲ್ಲಿ ರಾಷ್ಟ್ರೀಯ ವ್ಯಕ್ತಿ 10 ವರ್ಷದಲ್ಲಿ ಅವರು
ಮಾಡಿಕೊಂಡು ಅಧಿಕಾರವನ್ನು ಎರಡಕ್ಕೆ ಮಾತ್ರವೇ ಎದುರ್ತಾ ಇದೆ ಇಡೀ ದೇಶ, ಬಿಜೆಪಿ ಮತ್ತು ಎಲ್ಲ ಪಕ್ಷಗಳು ಕೂಡ. ಅದು ಇವತ್ತು ನಿಮ್ಮ ಕಣ್ಣೆದುರಿಗೆ ಕಾಣಿಸ್ತಾ ಇದೆ ಬಂಧುಗಳೇ. ಆಮ್ ಆದ್ಮಿ ಪಾರ್ಟಿ ಹುಟ್ಟಿದ್ದು ಭ್ರಷ್ಟಾಚಾರದ ವಿರುದ್ಧವಾಗಿ ಹೋರಾಟ. ಕೇಜ್ರಿವಾಲ್ ಅವರದಕ್ಕೆ ಕಾರಣ. ಉದಾಹರಣೆ ಡೆಲ್ಲಿ ಮತ್ತು ಪಂಜಾಬ್ ಸರ್ಕಾರ. ಮನುಷ್ಯನಿಗೆ ಬದುಕಕ್ಕೆ ಬೇಕಿರೋದು ಶಿಕ್ಷಣ, ಆರೋಗ್ಯ, ಸಬಲೀಕರಣ, ಮೂಲಸೌಕರ್ಯ, ಸೌಲಭ್ಯ. ಇವೆಲ್ಲದಕ್ಕೂ ನಾವು ಕಟ್ಟುವ ತೆರಿಗೆ ಹಣದಿಂದಲೇ ಆಗಬೇಕೇ ಹೊರತು ಕದ್ದು ಮಾರತಕ್ಕಂಥ ದುಡ್ಡಿಂದ ಆಗಬಾರದಲ್ವಾ? ನಾವು ಕೊಟ್ಟಿರೋ ಹಣದ ತೆರಿಗೆಯಿಂದಲೇ ಇವೆಲ್ಲ ಆಗಬೇಕು. ಸರ್ವರಿಗೂ ಸಮಬಾಳು, ಸರ್ವರಿಗೂ ಸಮಪಾಲು, ಸರ್ವಾಂಗೀಣ ಅಭಿವೃದ್ಧಿ ಉದ್ದೇಶ ಆಮ್ ಆದ್ಮಿ ಪಾರ್ಟಿ ಉದ್ದೇಶ, ಕೇಜ್ರಿವಾಲ್ ರ ಉದ್ದೇಶ. ಆರೋಗ್ಯ ಉಚಿತ, ವಿದ್ಯೆ ಉಚಿತ, ಹೆಣ್ಣು ಮಕ್ಕಳ ಸಾರಿಗೆ ಉಚಿತ, 20,000 ನೀರು ಉಚಿತ, 200 ಕರೆಂಟ್ ಯೂನಿಟ್ ಉಚಿತ, ಮನೆ ಬಾಗಿಲಿಗೆ ಸೇವೆ, ರಸ್ತೆ ಚರಂಡಿ ದುರಸ್ತಿ ಉಚಿತ, 0% ಭ್ರಷ್ಟಾಚಾರ, 0% ಕಮಿಷನ್. 7 ವರ್ಷದಲ್ಲಿ ಯಾವುದಾದ್ರೂ ದೇಶದಲ್ಲಿ ರಾಜ್ಯ ಹೆಚ್ಚುವರಿ ಲಾಭದಾಯಕವಾದಂತ ರಾಜ್ಯವನ್ನು ಮಾಡಿ ಉಚಿತವಾಗಿ ಕೊಟ್ಟು ಇರತಕ್ಕಂತ, ಸರ್ಪ್ಲಸ್ ಕೊಟ್ಟಿರ್ತಕ್ಕಂಥ ಏಕೈಕ ರಾಜ್ಯ ಆಮ್ ಆದ್ಮಿ ಪಾರ್ಟಿ, ಡೆಲ್ಲಿ ಪಾರ್ಟಿ. 75 ವರ್ಷಗಳಿಂದ ಅಧಿಕಾರ ಮಾಡಿರ್ತಕ್ಕಂಥ ಯಾವುದೇ ಸರ್ಕಾರ, ಬಿಜೆಪಿ ಇರಲಿ, ಕಾಂಗ್ರೆಸ್ ಇರಲಿ, ಜೆಡಿಎಸ್ ಇರಲಿ, ಯಾವುದು ಸಾಲದಲ್ಲಿ ಮುಕ್ತ ಮಾಡಿಲ್ಲ. ಸಾಲದ ಸರ್ಕಾರ, ಸಾಲದ ಬಡ್ಜೆಟ್, ಸಾಲದ ಹೆಚ್ಚುವರಿ ಕೊಟ್ಟಿರ್ತಕ್ಕಂಥ ಇದು ಒಂದೇನೆ. ಕೊರತೆ ಆಯವ್ಯಯ ಡೆಲ್ಲಿ ಬಿಟ್ಟು. ಎಎಪಿ ಸಾಧನೆ, ಕೇಜ್ರಿವಾಲ್ ದೂರದೃಷ್ಟಿ, ಉಳಿತಾಯದ ಬಡ್ಜೆಟ್, ಇದು ನಮ್ಮ ಸಾಧನೆ, ಪ್ರಗತಿ. ಕರ್ನಾಟಕದಲ್ಲಿ ಲಕ್ಷಾಂತರ ಕೋಟಿ ಸಾಲದ ಬಡ್ಜೆಟ್. 75 ವರ್ಷದಿಂದ ಜೆಸಿಬಿ ಆಡಳಿತ, ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್. ಕಾರಣ ಹೆಲ್ತ್ ಮಾಫಿಯಾ, ಎಜುಕೇಶನ್ ಮಾಫಿಯಾ, ಎಲೆಕ್ಟ್ರಿಸಿಟಿ ಮಾಫಿಯಾ, ಟೆಂಡರ್ ದಂಧೆ, ವಾಟರ್ ಮಾಫಿಯಾ, ಪಕ್ಷಾಂತರಗಳ ದಂಧೆ. ಇದು 3 ಪಾರ್ಟಿ. ಇದು ಮತದಾರರು ರೋಸಿ ಹೋಗಿದ್ದಾರೆ, ಕೋಪ ಮಾಡಿಕೊಂಡಿದ್ದಾರೆ, ಬೇಸರ ಬಂದಿದೆ. ಅದಕ್ಕೆ ಆಡಳಿತದಲ್ಲಿ ವಿರೋಧ ಅಲೆ ಇದೆ. ಭ್ರಷ್ಟಾಚಾರ ಇಲ್ಲದೆ ಇರೋ ಇಲಾಖೆ ಇಲ್ಲ ಈ ಕರ್ನಾಟಕದಲ್ಲಿ. ಒಪ್ತೀರಾ? ಭ್ರಷ್ಟಾಚಾರ ಇಲ್ಲದೆ ಇರತಕ್ಕಂಥ ಯಾವುದೇ ಇಲಾಖೆ ಇಲ್ಲ ಈ ಕರ್ನಾಟಕದಲ್ಲಿ. ಭ್ರಷ್ಟಾಚಾರ 100%. ಎಲ್ಲಾ ಇಲಾಖೆ ಭ್ರಷ್ಟರು. ಬಹುತೇಕ ಮಂತ್ರಿಗಳು ಲೂಟಿಕೋರರು, ಹಾಗೆ ಬಹುತೇಕ MLAಗಳು ಲಂಚಕೋರರು. ಉದಾಹರಣೆ, ನಿನ್ನೆ MLAರ ಮನೆಯಲ್ಲಿ 8 ಕೋಟಿ ದುಡ್ಡು ಸಿಕ್ಕಿರೋದು. ಅವರು MLA, ಇದುವರೆಗೂ ಮುಖ್ಯಮಂತ್ರಿ ಮಾತಿಲ್ಲ, ಅರೆಸ್ಟ್ ಇಲ್ಲ. ನಮ್ಮ ಸರ್ಕಾರದ ಒಳ್ಳೆ ಮಂತ್ರಿಗಳನ್ನ 2 ಅರೆಸ್ಟ್ ಮಾಡಿದ್ದಾರೆ. ಒಂದೇ ಒಂದು ಸ್ಟ್ಯಾಂಡಿಂಗ್ ಎಕ್ಸಾಂಪಲ್, ಬಿಜೆಪಿಯ ಅದ್ವಾನಿ ಸಾಹೇಬ್ರು ಆ 2 ಅರೆಸ್ಟ್ ಮಾಡಿರೋದು ಖಂಡಿಸಿದ್ದಾರೆ ಅಂತ ಅಂದಾಗ ನಿಮಗೆ ನಾಚಿಕೆ ಆಗೋದಿಲ್ವಾ? ಬಿಜೆಪಿ ಅವರೇ, ನೀವು ಮಾಡ್ತಿರೋ ಏಳ್ಕಾ ಕೆಲಸಕ್ಕೆ ನಾಚಿಕೆ ಆಗೋದಿಲ್ವಾ? ನಿಮ್ಮದೇ ನಾಯಕರಾದಂತ ಅವರನ್ನು ಮೂಲೆ ಗುಂಪು ಮಾಡಿದ್ದೀರಾ, ಅವರೇ ಖಂಡಿಸಿದ್ದಾರೆ. ಇವತ್ತಿನ ದಿವಸ ಅದ್ವಾನಿ ಅವರಿಗೆ ಅವಮಾನ, ಅದಾನಿ ಅಂಬಾನಿ ಅವರಿಗೆ ಅಡ್ಡು ಬಿದ್ದು ದುಡ್ಡು ಕೊಟ್ಟು ಅದನ್ನ ವೇವ್ ಆಫ್ ಮಾಡ್ತೀರಾ. ಇದು ನಿಮ್ಮ ಸರ್ಕಾರದ ಸಾಧನೆ. ಲೋಕಾಯುಕ್ತ ಬೆಲೆಗೆ ಕ್ಯಾಶ್ 8 ಕೋಟಿ ಸಿಕ್ಕಿದೆ. ದೇಶ ಬೊಬ್ಬೆ ಹೊಡಿತಾ ಇದೆ ಮೋದಿ ಶಾರ್ ಅವರೇ. ಏನಾದ್ರೂ ಇದ್ರೆ ಕ್ರಮ ತಗೊಳ್ಳಿ, ಮಾನ ಮರ್ಯಾದೆ ಏನಾದ್ರೂ ಅವರು 2 ಮೇಲೆ ಕ್ರಮ ತಗೊಳ್ಳಿ. ಡೆಲ್ಲಿ ಮಾತ್ರ ತಪ್ಪಿಲ್ಲ, ಅರೆಸ್ಟ್ ಮಾಡ್ತೀರಾ. ಇದು ಇಂತಹ ದುಷ್ಟಕೂಟದ ಸಂಹಾರಕ್ಕೆ ಪೊರಕೆ ಒಂದೇ ಪರಿಹಾರ. ಪೊರಕೆ ಅಂತಂದ್ರೆ ಕಸಬರಕೆ, ಕಸಬರಕೆ ಅಂತ ಅಂದ್ರೆ ಕೆಳಗಡೆ ಬೇರೆ ಬೇರೆ ತರ ಇರ್ತದೆ. ಇಲ್ಲಿದೆ ನೋಡಿ, ಇದೆಲ್ಲೋ ಇತ್ತು, ಕಾಣಿಸ್ತಾ ಇಲ್ಲ, ಎತ್ತಿಟ್ಬಿಟ್ಟಿದ್ದಾರೆ, ನಿಮ್ಗೆಲ್ಲ ಗೊತ್ತಿಲ್ಲ. ಅಲ್ಲಿ ಕಾಣಿಸ್ತಾ ಇದೆ. ಆ ಕಸಬರಕೆಯೇ ಗುರಿತು. ಆ ಕಸಬರಕೆಯನ್ನು ತಂದಿರತಕ್ಕಂಥ ನಾಯಕರು ಯಾರು? 2 ಮಹಾನ್ ನಾಯಕರು ವೇದಿಕೆ ಮೇಲೆ ಕೂತಿದ್ದಾರೆ. ಸರ್ಕಾರದ ರಾಜ್ಯದ ಸಮಸ್ಯೆಗಳು, ಅದರ ಸಾಧನೆ, ನಿಲ್ಲದ ರೈತರ ಸಮಸ್ಯೆಗಳು, ನಿರುದ್ಯೋಗ ಸಮಸ್ಯೆ ಸಾಧನೆ, ನೀರಾವರಿ ಸಮಸ್ಯೆಗಳು, ಗಡಿ ಸಮಸ್ಯೆ, ಶಿಕ್ಷಣದಲ್ಲಾಗಿರುವ ವಾಂತಿ ವಾಸನೆ ಸಮಸ್ಯೆ, ದುಬಾರಿ ವಿದ್ಯುತ್ ವ್ಯವಸ್ಥೆ, ಅಸ್ತವ್ಯಸ್ತ ಆರೋಗ್ಯ ಕ್ಷೇತ್ರ, ಆಮೇಲೆ ಕೋಮುವಾದದ ಸಂಘಟನೆಗಳ ಒಡೆದಾಟ ಬಿಡದಾಟ, ಸಾರಿಗೆ ನೌಕರರ ಸಮಸ್ಯೆ, ಅಂಗನವಾಡಿಯರ ಸಮಸ್ಯೆ, ಹೊರಗುತ್ತಿಗೆ ಸಮಸ್ಯೆ, ಪಂಚಪೀಠ ಮಠಾಧಿಪತಿಗಳ ಸಮಸ್ಯೆ, ಸ್ವಾತಂತ್ರ್ಯ ಉದ್ಯಾನದಲ್ಲಿ 9 ಹೋರಾಟಗಳ ಸಮಸ್ಯೆ, ಗುಂಡಿಗಳ ಮಧ್ಯ ರಸ್ತೆಗಳ ಸಮಸ್ಯೆ, PSI ಭ್ರಷ್ಟ ಅಧಿಕಾರಿಗಳಿಗೆ ದುಡ್ಡು ಕೊಟ್ಟು ಸರ್ಕಾರ ನಡೆಸುತ್ತಿರುವುದು ಸಾಧನೆ, ಲೋಕಾಯುಕ್ತಕ್ಕೆ ಅಲ್ಲಿಲ್ಲದ ಶಕ್ತಿ ಕೊಟ್ಟಿದ್ದು ಸಾಧನೆ, ಹೈಕೋರ್ಟ್ನಿಂದ ಚೀಮಾರಿ ಸಾಧನೆ, ಲೋಯರ್ ಕೋರ್ಟಿಂದ ಚೀಮಾರಿ ಸಾಧನೆ, ಕೋವಿಡ್ ಸರ್ಕಾರದಿಂದ ಬೇಜವಾಬ್ದಾರಿಯಿಂದ ಸಾವಿರಾರು ಜನ ಸಾವು, ಭ್ರಷ್ಟಾಚಾರ, PP ಕಿಟ್ನಲ್ಲಿ ಕಮಿಷನ್, ವೈಸ್ ಚಾನ್ಸಲರ್ ಆಯ್ಕೆಯಲ್ಲಿ ದುಡ್ಡು, ಪ್ರೊಫೆಸರ್ ಆಯ್ಕೆಯಲ್ಲಿ ದುಡ್ಡು, ಡಾಕ್ಟರ್ ಆಯ್ಕೆಯಲ್ಲಿ ದುಡ್ಡು, ಮುಖ್ಯವಾಗಿ ಸಂವಿಧಾನ ಧಿಕ್ಕರಿಸಿದ್ದು, ಕಾನೂನು ಉಲ್ಲಂಘನೆ ಸಾಧನೆ.
ಸುಜನ ಪಕ್ಷಪಾತ ಸಾಧನೆ, ಸಾಮಾಜಿಕ ನ್ಯಾಯಕ್ಕೆ ತಿಲಾಂಜಲಿ, ಸರ್ಕಾರಿ ಶಾಲೆ ಅನಾಥ, ಟೀಚರ್ಸು ಇಲ್ಲ, ಮೇಸ್ಟ್ರಿ ಇಲ್ಲ, ಪಾಠ ಇಲ್ಲ, ಬೂತ್ ಬಂಗ್ಲಾ. ಆದರೆ ಡೆಲ್ಲಿಯಲ್ಲಿ ಹೋಗಿ ನೋಡಿ, ಸುಸಜ್ಜಿತವಾದ ಶಾಲೆಗಳು, ದಂಧೆ ಮಾಡ್ತಿರೋ ಶಾಲೆಗಳನ್ನು ಮುಚ್ಚುತ್ತಾ ಇದ್ದಾವೆ. 30 ಲಕ್ಷಕ್ಕೂ ಹೆಚ್ಚು ಜನ ಸರ್ಕಾರಿ ಶಾಲೆಗಳಲ್ಲಿ ಓದ್ತಾ ಇದ್ದಾರೆ. ನೂರಾರು ಶಾಲೆಗಳಿಂದ ಪಾಸ್ ಆದವರು IIT ಬೇರೆ ಇಂಜಿನಿಯರ್, ಡಾಕ್ಟರ್ಸ್ ಆಗ್ತಾ ಇದ್ದಾರೆ. ಈ ಸಾಧನೆ ಕೇವಲ ಒಂದೇ ಕಡೆ ಡೆಲ್ಲಿ ಸರ್ಕಾರ. ಹೊಡೆಯೋದಾದ್ರೆ ಜೋರಾಗಿ ಹೊಡೀರಿ, ಚಪ್ಪಾಳೆ ಮೆತ್ತಗೊಡಿಬೇಡಿ, ಗೊತ್ತಾಗೋದಿಲ್ಲ ಇಲ್ಲಿ. ಮುಖ್ಯಮಂತ್ರಿಗಳು ಏನ್ ಮಾಡ್ತಿದ್ದಾರೆ? ಇಷ್ಟು ಸಾಧನೆ ಮಾಡಿ ಮಾತಿಲ್ಲ. ಯಾಕಿಲ್ಲ? ಮಾತಾಡಂಗಿಲ್ಲ. ಯಾಕೆ ಮಾತಾಡಂಗಿಲ್ಲ? ರಿಮೋಟ್ ಕಂಟ್ರೋಲ್. ಯಾರು? ಪ್ರಧಾನಮಂತ್ರಿಗಳು ಹೇಳಬೇಕು, RSS ಹೇಳಬೇಕು, ಅಥವಾ ಸಂತೋಷ್ ಹೇಳಬೇಕು, ಅಥವಾ ಯಡಿಯೂರಪ್ಪನವ್ರ ಮನೆಯಿಂದ ಹೇಳಬೇಕು. ಬುದ್ಧಿವಂತ ಮುಖ್ಯಮಂತ್ರಿ ಮಾತಾಡಂಗಿಲ್ಲ, ವಿಚಾರವಂತ ಮುಖ್ಯಮಂತ್ರಿ ಆಚರಣೆಗೆ ತರೋ ಹಾಗಿಲ್ಲ. ಇದು ಸತ್ತಿದೆ, ಬರೀ ಸತ್ತಿಲ್ಲ, ಕೋಮಾದಲ್ಲಿದೆ ಕರ್ನಾಟಕ ರಾಜ್ಯ ಸರ್ಕಾರ. ಇದು ನನ್ನ ವಾದನೆ. ಸಾಧನೆಯ ಪ್ರಗತಿ. ಕೇಜ್ರಿವಾಲ್ ಅವರು ಕೊಟ್ಟಿರ್ತಕ್ಕಂಥ ಉಚಿತ ಬೇಸಿಕ್ ನೀಡ್ಸ್ ನ ಪ್ರಗತಿ ಕಾಣೋದಿಲ್ಲ ಅಂದ್ರು ಯಾರು? ಪ್ರಧಾನಮಂತ್ರಿಗಳು. 10 ಲಕ್ಷ ಕೋಟಿ ರೂಪಾಯಿನ ಅದಾನಿ, ಅಂಬಾನಿ ಬೇರೆಯವರಿಗೆಲ್ಲ ಮನ್ನಾ ಮಾಡಿದ್ರೆಲ್ಲ ಸಾಲ ಮಾಡಿ ಲೂಟಿ ಆಗಿದ್ದ. ಅದು ಪ್ರಗತಿ ಕಾಣಿಸ್ತಾ ಇದೆಯಾ ದೇಶ? 10,000 ಕೋಟಿ 2% ಜನಕ್ಕೆ ಕೊಟ್ಟಿದ್ದೀರಾ, ಅದಕ್ಕೆ ಪ್ರಗತಿ. ಹಸಿದವರಿಗೆ ಅನ್ನ, ಉಡೋದಕ್ಕೆ ಬಟ್ಟೆ, ಇರೋದಕ್ಕೆ ಸೂರು ಕೊಟ್ರೆ ಅದು ಪ್ರಗತಿ ಅಲ್ವಾ? ಕಂಡಿಲ್ವಾ? ಇದು ಏನಾಗಿದೆ ಇವತ್ತಿನ ದಿವಸ ಅಂದ್ರೆ, ಅವರಿಗೆ ನುಂಗಲಾರದ ತುತ್ತು. ರಾಷ್ಟ್ರದಲ್ಲೇ ಪರ್ಯಾಯ ವ್ಯವಸ್ಥೆ, ಪರಿಹಾರ ಪರಕ್ಕೆ ಅನ್ನತಕ್ಕಂಥ ಮನ್ನಕ್ಕೆ ಬಂದಿದ್ದೀವಿ ಬಂಧುಗಳೇ. ಪೋಷಣೆ ಉಪಚ ಕೊಡುವುದನ್ನು ನೀವು ಬೇಡ ಅಂತೀರಾ. ಬಸವನಗೌಡ ಪಾಟೀಲ್ ಯತ್ನಾಳ್ ಏನ್ ಹೇಳಿದ್ರು? 2,500 ಕೋಟಿ ಇದ್ರೆ 2,500 ಕೋಟಿ ಇದ್ರೆ ಸಾಕು, ಗೆಲ್ಲೋದು ಬೇಕಿಲ್ಲ, ಚುನಾವಣೆನೂ ಬೇಕಿಲ್ಲ, ಮುಖ್ಯಮಂತ್ರಿ ಆಗಬಹುದು. 7 ಜನ ಕಾಯ್ತಾ ಇದ್ದಾರೆ ಕೇಜ್ರಿವಾಲ್ ಸಾಹೇಬ್ರಿ ನಮ್ಮಲ್ಲಿ ಬ್ರೀಫ್ ಕೇಸ್ ಇಟ್ಕೊಂಡು. 2,500 ಕೋಟಿ ನಂದು ಅಶ್ವಥ್ ನಾರಾಯಣ, ನಂದು ಅಶೋಕ, ನಂದು ಅಂತ ಈಶ್ವರಪ್ಪ ಇದ್ರು. ಅವ್ರು 75 ವರ್ಷ ಆಗಿದೆ ಅಂತ ಅಂದ ತಕ್ಷಣ ಬ್ರೀಫ್ ಕೇಸ್ ಒಳಗೆ ತಗೊಂಡು ಹೊಟ್ಟೋದು, ತರಲೇ ಇಲ್ಲ ಅವರು. ಸುಧಾಕರ್ ಅವರು, ನಿರಾಣಿ ಅವರು. ಇದು ಸರ್ಕಾರ ರಚಿಸ್ತಕ್ಕಂಥ ರೀತಿ ನೀತಿನ? ಜನಸಾಮಾನ್ಯರ ಪಕ್ಷ ಅಂತ ಹೇಳ್ತಿರೋದು ಅದಕ್ಕೋಸ್ಕರವಾಗಿ. ಕಾಂಗ್ರೆಸ್ ಹೇಳ್ತೀನಿ ಸಾಧನೆ, 58 ವರ್ಷಕ್ಕೂ ಹೆಚ್ಚು ವರ್ಷ ಆಡಳಿತ. ಗೆಲ್ಲೋ ತನಕ ನಾವು ನಿಮ್ಮ ಸೇವಕರು. ಅವ್ರು ಹೇಳಿದ್ದು, ಗೆಲ್ಲೋ ತನಕ ನಾವು ನಿಮ್ಮ ಸೇವಕರು, ಗೆದ್ದ ಮೇಲೆ ನೀವು ನಮ್ಮ ಗುಲಾಮರು. ಇದು 50 ವರ್ಷದಿಂದ ಪಡ್ಕೊಂಡು ಬಂದ್ರೆ ನಮ್ಮನ್ನ ಗುಲಾಮರನ್ನಾಗಿ ಮಾಡಿರ್ತಕ್ಕಂಥ ಸರ್ಕಾರ ಕಾಂಗ್ರೆಸ್ ಸರ್ಕಾರ. JDS ಊಸುರು ಬಳ್ಳಿ ಸರ್ಕಾರ, ಊಸುರು ಬಳ್ಳಿ ತರ ಕಾಲಕ್ಕೆ ಬಣ್ಣ ಬದಲಾಯಿಸುತ್ತೆ. 6 ಕೊಟ್ರೆ 10 ಕಡೆ, 3 ಕೊಟ್ರೆ ಸೊಸೆ ಕಡೆ, 6 ಕೊಟ್ರೆ 10 ಕಡೆ, 3 ಕೊಟ್ರೆ ಸೊಸೆ ಕಡೆ. ಕಾಂಪೌಂಡ್ ಮೇಲೆ ನಿಂತಿರ್ತಾರೆ. ಈ ತೋಟ ಚೆನ್ನಾಗಿದ್ರೆ JDS ಕಾಂಗ್ರೆಸ್ ಹೋಗ್ತಾರೆ, ಈ ತೋಟ BJP ಅಲ್ಲಿಗೆ ನೆಗಿತಾರೆ. 20 ಸೆಕೆಂಡ್ ಗೆದ್ರೆ ಸಾಕು, ನಾನೇ ಮುಖ್ಯಮಂತ್ರಿ. ಮ್ಯಾಂಡೇಟ್ ಬೇಕಿಲ್ಲ, ಸಂವಿಧಾನ ಬೇಕಿಲ್ಲ, ಕಾನೂನು ಬೇಕಿಲ್ಲ. ಅನೈತಿಕ ಮೈತ್ರಿಯಿಂದ ಸರ್ಕಾರ. ಬಂಧುಗಳೇ, 20 ಗೆದ್ರೆ ಸಾಕು ಅಂತ. ಈಗಂತೂ ಬರೀ 20 ಗೆಲ್ಲೋದಲ್ಲ, ಗೆಲ್ಲೋರು ಮನೆಯವರೇ ಗೆಲ್ಲಬೇಕು. 25 ವರ್ಷ ಆಗಿರ್ತಕ್ಕಂಥ ಮನೆಯವರೇ. ತಾತ ಆಗ್ಬೇಕು, ಮಗ ಆಗ್ಬೇಕು, ಮೊಮ್ಮಗ ಆಗ್ಬೇಕು, ಸೊಸೆ ಆಗ್ಬೇಕು, ದೊಂಗೆ ಆಗ್ಬೇಕು, ಅಣ್ಣ ಆಗ್ಬೇಕು, ಬಂಧು ಆಗ್ಬೇಕು, ಬ್ರೀಫ್ ಕೇಸ್. ಬಂಧುಗಳು, ಇದು JDS ಸಮಸ್ಯೆ. ಇನ್ನ ಆಮ್ ಆದ್ಮಿ ಪಾರ್ಟಿ ಯಾವ ತರ? ಆತ್ಮೀಯರು, ಆಶ್ರಯದಾತರು. ಅದಕ್ಕಿಂತ ಮುಂಚೆ ಕಾಂಗ್ರೆಸ್ ಪಕ್ಷ ಕಳ್ಳರು, ದರೋಡೆಕೋರರು, ಸ್ವಾರ್ಥಿಗಳು. ಇಷ್ಟು ಹೇಳಿದ್ರೆ ಸಾಕ? BJP ಭ್ರಷ್ಟರು, ಬಂಡರು, ಸುಳ್ಳುಗಾರರು. JDS ಜನದ್ರೋಹಿಗಳು, ಜಗಳಗಂಟರು, ಕುಟುಂಬಕ್ಕಾಗಿ ಅನುಕೂಲ ಸಿಂಧು ರಾಜಕಾರಣ ಮಾಡೋರು. ಈ 3 ಪಕ್ಷದ ಬದಲು AAP ತಂದ್ರೆ ಆತ್ಮೀಯರು, ಆಶ್ರಯದಾತರು, ಮತದಾರರ ಸೇವಕರು, ನುಡಿದಂತೆ ನಡೆವರು. ನುಡಿದಂತೆ ನಡೆಯುವವರು 7 ವರ್ಷದಿಂದ ಹೇಳಿದ್ದನ್ನೆಲ್ಲ ಮಾಡಿರೋರು 7 ವರ್ಷದಿಂದ. ಈಗ ಜಡ್ಡು ಕಟ್ಟೋಗಿದೆ. ಬಸವಣ್ಣನವರ ನಾಡು, ಬಸವಣ್ಣನವರಿಗೆ ಮೋಸ ಮಾಡಬೇಡಿ. ಬಸವಣ್ಣನವರು ಸರ್ವ ಜನಾಂಗದ ಶಾಂತಿಯ ತೋಟ, ಎಲ್ಲ ಜಾತಿಯವರನ್ನು ಒಳಗೊಂಡಂತಹ ಕೆಲಸ ಕೇಜ್ರಿವಾಲ್ ಅವರು ಮಾಡ್ತಿದ್ದಾರೆ, ಭಗವಾನ್ ಮಾಡ್ತಿದ್ದಾರೆ. ಅವರೊಂದು ಮಾತು ಹೇಳಿದ್ರು, ಕೇಳಿಸ್ಕೊಳ್ಳಿ. ಉಳ್ಳವರು ಶಿವಾಲಯ ಮಾಡಿದರು, ನಾನೇನು ಮಾಡಲಿ ಬಡವನಯ್ಯ, ಎನ್ನ ಕಾಲೆಯ ಕಂಬ, ದೇಹವೇ ದೇಗುಲ,
ಶಿರವೇ ಒನ್ನ ಕಳಸವಯ್ಯ, ಸ್ಥಾವರ ಕಳಿ ಉಂಟು ಜಂಗಮ ಕಳಿವಿಲ್ಲ. ಸ್ಥಾವರ ಅಂದ್ರೆ JCB, ಸ್ಥಾವರ ಅಂದ್ರೆ BJP ಹಳಿ ಉಂಟು, ಸ್ಥಾವರ ಅಂದ್ರೆ ಕಾಂಗ್ರೆಸ್ ಹಳಿ ಉಂಟು, ಸ್ಥಾವರ ಅಂದ್ರೆ JDS ಹಳಿ ಉಂಟು, ಜಂಗಮ ಅಂದ್ರೆ ಅಳಿವಿಲ್ಲ. AAP ಪಾರ್ಟಿ ಇಬ್ರು ಜೋಳಿಗೆ ಹಾಕೊಂಡು ಬಂದವ್ರೆ. ದುಡ್ಡು ಕಲೆಕ್ಟ್ ಮಾಡಕ್ಕಲ್ಲ, ಭಿಕ್ಷೆ ಬೇಡಕ್ಕೆ. ನಿಮ್ಮ ಹತ್ರ ಭಿಕ್ಷೆ ಬೇಡ್ತಾರೆ. ಏನ್ ಭಿಕ್ಷೆ? ಮತ ಕೊಡಿ, ನಿಮ್ಗೆ ಕೆಲಸ ಮಾಡ್ತೀವಿ, ಹೇಳಿದ್ದನ್ನು ಮಾಡ್ತೀವಿ, ಮತ ಕೊಡಿ. ಮತ ಅನ್ಯಾಯ ಮಾಡಬೇಡಿ. ಈ JCBಗೆ ಕೊಡಬೇಡಿ, ಈ ಕಳ್ಳರಿಗೆ ಕೊಡಬೇಡಿ, ಈ ಕುಡುಕರಿಗೆ ಕೊಡಬೇಡಿ. ಈ ಕಾರಣಕ್ಕೋಸ್ಕರ ಕೇಜ್ರಿವಾಲ್ ರವರು ಜಂಗಮ ವೇಷದಲ್ಲಿ ಇವತ್ತು ಇಬ್ರು ಬಂದಿದ್ದಾರೆ ಜೋಳಿಗೆ ಹಾಕಿ. ನಮಗೆ ಬೇಕಾಗಿರೋದು ರಾಮ ಮಂದಿರ, ನಿಜ, ನಾನು ಪ್ರೀತಿಸ್ತೀನಿ. ನೀರೇ ನಾನು ಪ್ರೀತಿಸ್ತೀನಿ ದೇವರುಗಳನ್ನ. ರಾಮ ಮಂದಿರ ಬೇಕು. ನಮ್ಮ ಊರಿಗೊಂದು ದೇವರಿದೆ, ಊರ ದೇವರು, ಮನೆ ದೇವರು, ಆ ದೇವರು, ಈ ದೇವರು, ಎಲ್ಲ ದೇವರು ಪ್ರೀತಿಸ್ಬೇಕು. ಆದ್ರೆ ಇವರಿಗೆ ರಾಮ ಮಂದಿರ ಬೇಕು, ರಾಮ ರಾಜ್ಯ ಬೇಕಿಲ್ಲ. AAPಗೆ ರಾಮ ರಾಜ್ಯ ಬೇಕು, ರಾಮ ಮಂದಿರ ಬೇಕಾಗಿಲ್ಲ. ರಾಮ ರಾಜ್ಯ ಬೇಕು, ಎಲ್ಲರೂ ಸುಭಿಕ್ಷವಾಗಿರ್ತಕ್ಕಂಥ ದೇಶ ಬೇಕಾಗಿದೆ. JCB ಭಾವನೆಗಳ ಮೇಲೆ ಅಧಿಕಾರ, ಚುನಾವಣೆ, ಕೋಮುವಾದದ ಮೇಲೆ ಚುನಾವಣೆ, ಮೂಢನಂಬಿಕೆಗಳ ಮೇಲೆ ಚುನಾವಣೆ, ಇತರರಿಗೆ ಅಂದ್ರೆ ಬದುಕಿಗಾಗಿ ಚುನಾವಣೆ ಬೇಕಿಲ್ಲ ಅವರಿಗೆ. ಸಂವಿಧಾನ ಬೇಡ, ಕಾನೂನು ಬೇಡ. ರಾಮ ಮಂದಿರಕ್ಕೆ ಸಾವಿರಾರು ಕೋಟಿ ಜೋಳಿಗೆ ಹಾಕೊಂಡು ಹೋದ್ರು. ನಮ್ಮೂರು ರಸ್ತೆಗಿಲ್ಲ, ಅತಿವೃಷ್ಟಿ ಆಯ್ತು ಇಲ್ಲ, ಅನಾವೃಷ್ಟಿ ಆಯ್ತು ಇಲ್ಲ, ಕೋವಿಡ್ ತತ್ರ ಇಲ್ಲ, ಗಾಡಿ ಗಲಾಟೆ ಇಲ್ಲ, ಶಿಕ್ಷಣಕ್ಕೆ ಕಷ್ಟ, ಇದು ವಾಸಕ್ಕೆ ಮನೆ ಇಲ್ಲ, ಕುಡಿಯೋಕೆ ನೀರಿಲ್ಲ, ರಸ್ತೆ ಇಲ್ಲ, ಓಡಾಡಕ್ಕೆ ಬೆಳಕಿಲ್ಲ, ಆರೋಗ್ಯ ವಂಚಿತರು, ಬದುಕೋಕೆ ಎಡಿ ಇಲ್ಲ. ರಾಮ ಮಂದಿರ ಅಗತ್ಯ ಆಯ್ತಾ? ರಾಮ ರಾಜ್ಯ, ರಾಮ ಬೇಕೇ ಬೇಕು ನಮಗೆ, ಮಂದಿರ ಅಲ್ಲ. ಮನಸ್ಸಿನಲ್ಲಿ ಬೇಕು ನಿಮಗೆ ರಾಮ, ಕೆಲಸದಲ್ಲಿ ಬೇಕು ರಾಮ. ರಾಮನ ಇದು ಮಂದಿರಕ್ಕೆ ಬದಲು ರಾಮನ ರಾಜ್ಯ ಬೇಕಾಗಿದೆ. ಬಂಧುಗಳೇ, ನ್ಯಾಯ ಅಂದ್ರೆ ನ್ಯಾಯ ಎಲ್ರಿಗೂ ಒಂದೇ ಅಲ್ವಾ? ರಾಮ ಮಂದಿರ ಕಟ್ಟಿಸ್ತೀರಪ್ಪ, ನಾವ್ಯಾರು ಯೋಚನೆ ಮಾಡಿಲ್ಲ. ನ್ಯಾಯ ಅಂದ್ರೆ ಒಂದೇ ಅಲ್ಲ, ಸಾಮಾಜಿಕ ನ್ಯಾಯ ಅಂತಂದ್ರೆ. ಆದ್ರೆ ಇಲ್ಲಿ ಏನಾಗಿದೆ ವಿಶೇಷ, ನಮಗೆ ಬೇಕಿರೋದು ರಾಮ ಮಂದಿರ, ಸುರಕ್ಷಿತವಾದ ರಾಜ್ಯ ಬೇಕಾಗಿದೆ. ರಾಮ ರಾಜ್ಯದ ಕಲ್ಪನೆ ಮಂದಿರ ವಿರೋಧಿಗಳಲ್ಲ. ಆದ್ಯತೆ ಯಾವುದು? JCB ಮೋದಿ ಶಾಗೆ ಮನವಿ ಮಾಡುತ್ತಾನೆ, ಸಾಮಾಜಿಕ ನ್ಯಾಯ ಅಂತಿರಲ್ಲ, ರಾಮ ಮಂದಿರ ಒಪ್ಪೋಣ. ಇವಕ್ಕೆಲ್ಲ ಯಾಕಿಲ್ಲ ಬೊಬ್ಬಿ ಮಂದಿರ? ಯಾವಕ್ಕೆಲ್ಲ ಯಾವಿಲ್ಲ ಅಂದ್ರೆ ರಾಮ ಮಂದಿರ ಒಬ್ಬನೇ ದೇವ್ರ? ಹನುಮಂತರಾಯ ಹಿಂಗೆ ಯಾಕಿಲ್ಲ? ಗೂಬೆ ಗಲ್ಲಮ್ಮಂಗೆ ಯಾಕಿಲ್ಲ? ಪಟಾಲಮ್ಮ ದೇವ್ರಿಗೆ ಯಾಕಿಲ್ಲ? ಕೆಂಪಮ್ಮಂಗೆ ಯಾಕಿಲ್ಲ? ಮಾರಿಯಮ್ಮಂಗೆ ಯಾಕಿಲ್ಲ? ಕಾಳಿಯಮ್ಮಂಗಿಲ್ಲ? ಗಾಳಿ ಆಂಜನೇಯಂಗಿಲ್ಲ? ಬಯಲಾಂಜನೇಯಂಗಿಲ್ಲ? ಮರಳಸಿದ್ದಪ್ಪಂಗಿಲ್ಲ? ಶನಿವಾತ್ಮಂಗಿಲ್ಲ? ಬಂಡಿ ಕಾಳಮ್ಮಂಗಿಲ್ಲ? ಮುನೇಶ್ವರಂಗಿಲ್ಲ? ಜಡೆ ಮುನೇಶ್ವರಂಗಿಲ್ಲ? ರಂಗನಾಥ ಸ್ವಾಮಿಗಿಲ್ಲ? ಕಬ್ಬಾಳಮ್ಮಂಗಿಲ್ಲ? ದಲಿತರ ದೇವರಿಗಿಲ್ಲ? ಹಿಂದುಳಿದ ದೇವರಿಗಿಲ್ಲ? ಇವ್ರ ದೇವರೆಲ್ಲ ಶ್ರೀಮಂತರ ದೇವರು. ಶಿವ ಬೀದಿಲಿದ್ದಾನೆ ಪಾಪ. ಶಿವ ಎಂತ ಶಿವ? ಬಸವಣ್ಣ ಶಿವ. ಶಿವ ಬೂದಿ ಹಾಕೊಂಡು ಸ್ಮಶಾನದಲ್ಲಿರ್ತಾನೆ. ಅವನಿಗೆ ಬಂದಿರ ಬೇಡವಾ? ಸಾಮಾಜಿಕ ನ್ಯಾಯ ನಿಮಗಿಲ್ವಾ? ಕಾನೂನು ಗೊತ್ತಿಲ್ವಾ? ಸಂವಿಧಾನ ವಿರೋಧಿಗಳ? ಈಗ ನಾನು ಹೇಳ್ತೀನಿ, ಮಾಡಲೇಬೇಕು ಅಂತ ಅಂದ್ರೆ 33 ಕೋಟಿ ದೇವಾಲಯಗಳು ಹಂಗೆ ಕಟ್ಸಿ. ತಾಕತ್ತಿದೆಯಾ ನಿಮಗೆ? ರಾಜಕೀಯಕ್ಕೋಸ್ಕರವಾಗಿ ರಾಮ ಮಂದಿರ ದೇಶ ಮಾಡೋರಲ್ಲ. ನಮ್ಮೂರಲ್ಲಿ ಆಂಜನೇಯಂಗೆ ಮಳೆ ಬಿದ್ದರೆ ನೀರು ಸೂರ್ಸೋರ್ತದೆ. ಆಂಜನೇಯನ್ ಕಾಪಾಡೋರು ಯಾರು? ರಾಮನ ಬಂಟ ಆಂಜನೇಯ ಬೀದಿಲಿದ್ದಾನೆ. ರಾಮ ಭವ್ಯ ಬಂಗಲೆಯಲ್ಲಿರ್ಬೇಕಾ? ಇದು ಚರ್ಚೆ ಆಗ್ಬೇಕಾಗಿರೋ ವಿಚಾರ. ನಾನು ಇದನ್ನ ದಯಮಾಡಿ ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ಇದಕ್ಕೆ ಬಹಳ ಗಮನ ಕೊಡಬೇಕಾಗಿದೆ. ಎಲ್ಲರಿಗೂ ಒಂದೇ ಅಲ್ವಾ? ಶಿವಪ್ಪ, ನಾನು ಹೇಳ್ತಾ ಇದ್ದೆ ಇವತ್ತು ಶಿವಪ್ಪನ ಗುರುತು ಯಾವ್ದು ಗೊತ್ತಾ? ಶಿವಪ್ಪನ ಭಕ್ತನಿಗೆ, ಬಡವ ಭಕ್ತನಿಗೆ ಯಾರು? ಜಲಗಾರ ಅಂತ ಸಂಸ್ಕೃತದಲ್ಲಿ ಹೇಳ್ತಾರೆ. ಜಲಗಾರ ಅಂದ್ರೆ ಗುರುಗಳೇ ನಮ್ಮ ಪೊರಕೆ ಕಸ ಗುಡಿಸೋನಿಗೆ ಜಲಗಾರ ಅನ್ನೋದು. ಅವನು ಯಾರೋ ಒಂಥರ ಭಿಕ್ಷೆ ಬಿಡ್ತಾ ಕೇಳ್ತಾ ಶಿವಪ್ಪನ ಕೇಳದ್ನಂತೆ. ಅವನು ಪ್ರತ್ಯಕ್ಷ ಆದ, ನಿನ್ ಕಷ್ಟ ಪರಿಹಾರ ಮಾಡ್ತೀನಿ ಅಂತ. ಅದೇನೋ ಓಕೆ, ನೀನ್ ಯಾಕೆ ಇದನ್ನ ಹಿಡ್ಕೊಂಡಿದ್ಯಾ ಅಂದ್ರೆ ಪೊರಕೆನ. ನೀನು ಊರಿನ ಜಲಗಾರ, ನಾನು ಜಗದ ಜಲಗಾರ, ಇವರು ದೇಶದ ಜಲಗಾರ. ಇವತ್ತಿನ ದಿವಸ ಊರಿನ ಜಲಗಾರ ನಾವು ಎಲ್ಲ ಜಗದ ಜಲಗಾರ. ಅದಕ್ಕೆ ಮೋದಿ ಅವರೇ ಜಲಗಾರರು ಬರ್ತಾ ಇದ್ದೀವಿ. ಜಲಗಾರರು ಅಂದರೆ ಸ್ವಚ್ಛ ಮಾಡೋರು, ಶುದ್ಧೀಕರಣ ಮಾಡೋರು. ಶುದ್ಧೀಕರಣ ನಿಮ್ಮ ಬಟ್ಟೆಯಿಂದ ಆಗಲ್ಲ, ನಿಮ್ಮ ಮಾತಿಂದ ಆಗಲ್ಲ, ನಿಮ್ಮ ಮಂದಿರದಿಂದ ಆಗಲ್ಲ, ಪೊರಕೆಯಿಂದ ಆಗತ್ತೆ. ಗುಡಿಸಿ 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 ಎತ್ತಾಕ್ತೀವಿ, ಬೀದಿ ಗುಡಿಸ್ತೀವಿ, ಮಂದಿರ ಗುಡಿಸ್ತೀವಿ, ಮನಸ್ಸು ಗುಡಿಸ್ತೀವಿ. ಆ ಜಲಗಾರರ ಅಗತ್ಯ ಇದೆ. ಮನೆಯಲ್ಲಿ ಗುಡಿಸೋದು ಹೆಣ್ಣು ಮಕ್ಕಳೇ ಅಲ್ವಾ? ನೀವು ಗುಡಿಸೋದು ನಾವು ಇವತ್ತು ಬೀದಿಗೆ ಬಂದಿದ್ದೀವಿ. ಮನೆಯಲ್ಲಿ ಗುಡಿಸೋರು ಯಾರು? ಮಹಿಳೆ. ಬಡಿಸೋದು ಯಾರು? ಊಟನ ಮಹಿಳೆ. ಇಲ್ಲಿ ತನಕ ಮನೆ ಗುಡಿಸಿದ್ದೀರಾ ಸಾಕು, ಊಟ ಬಡಿಸಿದ್ದೀರಾ ಸಾಕು. ಬನ್ನಿ ಇನ್ಮೇಲೆ ಪೊರಕೆ ಹಿಡ್ಕೊಳ್ಳಿ ಎಲ್ಲ ಮಹಿಳೆಯರೇ. ಪೊರಕೆ ಹಿಡ್ಕೊಂಡು ಭ್ರಷ್ಟಾಚಾರ, ಅನಾಚಾರ,
ಅತ್ಯಾಚಾರವನ್ನು ಗುಡಿಸಾಕಿ ಹೊರಕೆ ಹಿಡ್ಕೊಂಡು ಬನ್ನಿ. ಬರೀ ಊಟ ಬಡಿಸ್ಬೇಡಿ, ಕಸ ಗುಡಿಸ್ಬೇಡಿ. ಅತ್ಯಾಚಾರ, ಅನಾಚಾರ, ಭ್ರಷ್ಟಾಚಾರ ಗುಡಿಸಿ, ಪ್ರೀತಿ, ವಾತ್ಸಲ್ಯ, ವಿಶ್ವಾಸ, ಸ್ವಾಭಿಮಾನ ಉಣಬಡಿಸಿ. ನಿಮ್ಮ ಸಿಟ್ಟು ಹೊಟ್ಟೆಲಿದ್ರೆ ಸಾಲದು, ಅದು ರೆಟ್ಟೆಗೆ ಬರಬೇಕು, ಬಾಯಿಗೂ ಬರಬೇಕು. ಬಂಧುಗಳೇ, ಇನ್ನು ಹೇಳಕ್ ಹೋಗೋದಿಲ್ಲ. ಮತ ಬಾಂಧವರಿಗೆ ಬಂದು ನಮ್ಮ ಪಕ್ಷ ಹೊಟ್ಟೆಯಲ್ಲಿ ಬೆಂಕಿ, ಹೃದಯದಲ್ಲಿ ಪ್ರೀತಿ, ತಲೆಯಲ್ಲಿ ಬುದ್ಧಿ. ಇದು AAP. ಹೊಟ್ಟೆಯಲ್ಲಿ ಬೆಂಕಿ, ಹೃದಯದಲ್ಲಿ ಪ್ರೀತಿ, ತಲೆಯಲ್ಲಿ ಬುದ್ಧಿ. ನಮ್ಮ ನಾಯಕರ ಜೊತೆಯಲ್ಲಿ ಬಂದಿರತಕ್ಕಂಥ AAP. JCB, ಬಾಯಲ್ಲಿ ಬೆಣ್ಣೆ, ಕೈಯಲ್ಲಿ ದೊಣ್ಣೆ, ನಂಬಿದವ್ರ ಬಾಯಿಗೆ ಮಣ್ಣೆ. ಗೊತ್ತಾಯ್ತಾ? ಇಷ್ಟು ಹೇಳಿ ಬಹಳ ಜನ ಅವರೆಲ್ಲ ಮಾತಾಡಬೇಕಾಗಿರೋದ್ರಿಂದ ಸ್ವಲ್ಪ ಭಯ ಬಿದ್ದೆ. ಯಾಕೆಂದ್ರೆ ಇಬ್ಬರು ನಾಯಕರು ಸರಳವಾಗಿದ್ದಾರೆ, ಆದ್ರೆ ಅವ್ರ ಜೊತೆಲಿ ಬಂದಿರೋ ಈ ಬ್ಲೂ ಬಟ್ಟೆ ಹಾಕೊಂಡ್ರು ಎದರ್ಸ್ಬಿಟ್ಟು ನಮ್ಮನ್ನ ಅದೆಲ್ಲ ಹಿಡ್ಗಿಡ್ಕೊಂಡು ಹೋಗ್ಬಿಡ್ತಾರಂತ ಭಯ ಆಗಿ ಎದರ್ಕೊಂಡು ಮಾತಾಡಿದೆ. ಆ ಥರದ್ದೇನಿಲ್ಲ, ಅವರು ಸೆಕ್ಯೂರಿಟಿಗೋಸ್ಕರ ಬಂದಿದ್ದಾರೆ, ಬಾಡಿಗಾರ್ಡ್. ಯಾಕೆ ನಾನು ಮುಖ್ಯಮಂತ್ರಿ, ನನ್ನ ಹಂಗೆ ಓಡಾಡ್ಸೋದು ಒಳ್ಳೇದವರು ಅಲ್ವಾ? ಇದರ ಉದ್ದೇಶ ಇಷ್ಟೇ. ಅವರು ಮುಖ್ಯಮಂತ್ರಿ, ಇವರು ಮುಖ್ಯಮಂತ್ರಿ, ನಾನು ಕಾಯಿ ಮುಖ್ಯಮಂತ್ರಿ, ಖಾಲಿ ಮುಖ್ಯಮಂತ್ರಿನ ಆಯ್ಕೆ ಮಾಡೋಕ್ಕೋಸ್ಕರ ಭಿಕ್ಷೆ ಬೇಡಕ್ಕೆ ಬಂದಿದ್ದೀವಿ ನಾವೆಲ್ಲ. ಮತ ಬಾಂಧವರೇ, ಅಧಿಕಾರ ಮಾಡೋ ಮುಖ್ಯಮಂತ್ರಿ AAPಗೆ ತರೋಣ ಅಂತ ಹೇಳಿ ನಿಮ್ಮೆಲ್ಲರಿಗೂ ನಮಸ್ಕಾರ ಮಾಡಕ್ಕೆ ಆಸೆ ಇದ್ರು ಬಗ್ಗಕ್ಕಾಗಲ್ಲ. ಇದು ಹೆಣ್ಮಕ್ಳ ಪಾದ, ಇದು ಗಂಡು ಮಕ್ಕಳ ಪಾದ ಅಂತ ಹೇಳ್ಕೊಂಡು ನಿಮ್ಮೆಲ್ಲರಿಗೂ ನಮಸ್ಕಾರ ಮಾಡಿ ನನ್ನ ಮಾತನ್ನು ಮುಕ್ತಾಯ ಮಾಡ್ತೀನಿ. ಜೈ ಹಿಂದ್, ಬೋಲೋ ಭಾರತ್ ಮಾತಾ ಕಿ. ಕೇಜ್ರಿವಾಲ್ರಿಗೆ, ಭಗವಂತರವರಿಗೆ, ಪೃಥ್ವಿ ರೆಡ್ಡಿ ಅವರಿಗೆ, ಜೋರಾಗಿ AAPಗೆ, ನಿಮಗೆ. ಸ್ವಾರಸ್ಯಕರ ನುಡಿಗಳು, ಆ ಮುಖೇನ ಹೊಸ ಶಕ್ತಿ ತುಂಬುವಂತಹ ಪ್ರಯತ್ನ. ಇವುಗಳನ್ನು ಆಗು ಮಾಡಿಕೊಟ್ಟಿದ್ದಾರೆ ಹಿರಿಯ ಕಲಾವಿದರು, ಪಕ್ಷದ ಪ್ರಚಾರ ಸಮಿತಿಯ ಮಾನ್ಯ ಅಧ್ಯಕ್ಷರಾದ ಶ್ರೀ ಮುಖ್ಯಮಂತ್ರಿ ಚಂದ್ರು ಅವರು. ಅವರಿಗೆ ನಮ್ಮ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇವೆ. ಇನ್ನೀಗ ಆಮ್ ಆದ್ಮಿ ಪಕ್ಷದ ಮಾನ್ಯ ರಾಜ್ಯಾಧ್ಯಕ್ಷರು ಶ್ರೀ ಪೃಥ್ವಿ ರೆಡ್ಡಿ ಅವರು ತಮ್ಮ ನುಡಿಗಳನ್ನು ನಮ್ಮೊಟ್ಟಿಗೆ ಹಂಚಿಕೊಳ್ಳಲಿದ್ದಾರೆ. ಎಲ್ಲರೂ ಒಟ್ಟಿಗೆ ಹೇಳೋಣ, ಬೋಲೋ ಭಾರತ್ ಮಾತಾ ಕೆ, ಬೋಲೋ ಭಾರತ್ ಮಾತಾ ಕೆ. ತಾಯಿ ಭುವನೇಶ್ವರಿಗೆ, ತಾಯಿ ಭುವನೇಶ್ವರಿಗೆ ಧನ್ಯವಾದಗಳು. ವೇದಿಕೆ ಮೇಲೆ ಆಸೀನರಾಗಿರುವ ಗಣ್ಯರೇ ಮತ್ತು ಕರ್ನಾಟಕದ ಮೂಲೆ ಮೂಲೆಯಿಂದ ಬದಲಾವಣೆಯ ಜ್ಯೋತಿ ಹೊತ್ತಿರೋ ನನ್ನ ಪ್ರೀತಿ ಬಾಂಧವರೇ, ದಾವಣಗೆರೆಗೆ ಸ್ವಾಗತ. ನಿಜವಾಗ್ಲೂ ನಾನು ಈ ವಿಷಯ ನಾನು ಹೃದಯದಿಂದ ಹೇಳ್ತಿದ್ದೀನಿ. ಈ ಜನಸಾಗರ ನೋಡಿ, ಇಲ್ಲಿ ಬಂದಿರೋ ಜನರ ಉತ್ಸಾಹ ನೋಡಿ, ಮುಂಬರುವ ಚುನಾವಣೆಯ ಫಲಿತಾಂಶ ಇವತ್ತು ಇದೇ ದಾವಣಗೆರೆ ಸರ್ಕಾರಿ ಶಾಲೆ ಮೈದಾನದಲ್ಲಿ ತೀರ್ಮಾನ ಆಗುತ್ತೆ. ಬದಲಾವಣೆ ಅಂದ್ರೆ ಪ್ರಕೃತಿಯನ್ನ ಒಂದು ನಿಯಮ. ಕರ್ನಾಟಕದಲ್ಲಿ ಸಾಕಷ್ಟು ಸಲಿ ಸರ್ಕಾರ ಬದಲಾಯಿಸಿದ್ದೀವಿ, ಪಕ್ಷಗಳನ್ನ ಬದಲಾಯಿಸಿದ್ದೀವಿ. ಆದ್ರೆ ಇವತ್ತಂಕ ಕರ್ನಾಟಕದ ರಾಜಕೀಯ ಬದಲಾಯಿಸ್ಲಿಕ್ಕೆ ನಮ್ಮ ಕೈನಲ್ಲಿ ಆಗಲಿಲ್ಲ. ಕರ್ನಾಟಕದ ಜನತೆಗೆ 3 ಆಯ್ಕೆಗಳಿದ್ದಾವೆ. ನಿಜ ಹೇಳಬೇಕು ಅಂದ್ರೆ 3 ಆಯ್ಕೆ ಅಲ್ಲ, ಒಂದೇ ಆಯ್ಕೆ ಇರೋದು. 3 ಪಕ್ಷ, ಬೇರೆ ಬೇರೆ ಹೆಸರಷ್ಟೇ. 3 ಪಕ್ಷಗಳಿಗೆ ಇವತ್ತಿನ ದಿವಸ ಅಧಿಕಾರದ ದುರಂಕಾರ ಇದೆ. 5 ವರ್ಷ ಏನು ಕೆಲಸ ಮಾಡದಿದ್ದೇ ಇದ್ರೇನು ಪರವಾಗಿಲ್ಲ, 5 ವರ್ಷ ಲೂಟಿ ಮಾಡಿದ್ರೇನು ಪರವಾಗಿಲ್ಲ. ಚುನಾವಣೆ ಬಂದಾಗ ಒಂದಷ್ಟು ಹಣ ಚೆಲ್ಬಿಟ್ಟು ಹೇಗಿದ್ರೆ ಗೆಲ್ತೀವಿ ಅಂತ ಆ ದುರಂಕಾರ ಇದೆ. ಆ ದುರಂಕಾರ ಮುರಿಲಿಕ್ಕೆ ಪೊರ್ಕೆ ಒಂದೇ ಪರಿಹಾರ. ಆದ್ರೆ ನಂಬ್ತಿರೋ ಇಲ್ವೋ, ಈಗ್ಲೂ ಶುರು ಆಗಿದೆ. ಸೀರೆ ಹಂಚೋದು, ಕುಕ್ಕರ್ ಹಂಚೋದು, ಅಡಿಗೆ ಮನೆ ಸಾಮಾನು ಹಂಚೋದು,
ಈ ನಡುವೆ LED ಟಿವಿ ಹಂಚಕ್ ಶುರು ಮಾಡಿದ್ದಾರೆ. ಆದರೆ ಆಮ್ ಆದ್ಮಿ ಪಕ್ಷ ಚುನಾವಣೆಗೆ ಇಳಿದಿದ ನಂತರ, ಕರ್ನಾಟಕದಲ್ಲಿ ಆಮ್ ಆದ್ಮಿ ಪಕ್ಷ ಚುನಾವಣೆಗೆ ಇಳಿದಿದ ನಂತರ ಈ ಪಕ್ಷಕ್ಕೆ ಒಂದು ತೊಂದರೆ ಆಗಿದೆ. ಮನೆ ಮನೆಗೆ ಹೋದಾಗ ಸೀರೆನೂ ಇಸ್ಕೊಂತಾರೆ, ಕುಕ್ಕರನ್ನು ಇಸ್ಕೊಂತಾರೆ, LED ಫ್ರಿಜ್ಜು LED ಟಿವಿನೂ ಇಸ್ಕೊಂತಾರೆ. ಫ್ರಿಜ್ ಇದ್ರೆ ಕೊಡ್ರಿ ಅಂತ ಕೇಳ್ತಾರೆ. ಆದ್ರೆ ಎಲ್ಲಾರ ಬಾಯಿನಲ್ಲಿರೋ ಪ್ರಶ್ನೆ ಒಂದೇ, ನಮಗೆ ಕರ್ನಾಟಕದಲ್ಲಿ ಡೆಲ್ಲಿ ಮಾದರಿ ಶಾಲೆ ಯಾಕಿಲ್ಲ ಅಂತ. ಇಡೀ ಕರ್ನಾಟಕದ ಜನ ಇವತ್ತು ಕೇಳ್ತಿದ್ದಾರೆ, ನಮಗೆ ಕರ್ನಾಟಕದಲ್ಲಿ ಡೆಲ್ಲಿ ಮಾದರಿ ಆಸ್ಪತ್ರೆ ಯಾಕಿಲ್ಲ. ನಾವು ಇವತ್ತು ಇಡೀ ದೇಶದಲ್ಲಿ ಜನರ ಪ್ರೀತಿ ಮತ್ತು ವಿಶ್ವಾಸ ಗೆಲ್ತಿದ್ದೀವಿ. ಸಾಕಷ್ಟು ರಾಜ್ಯಗಳಲ್ಲಿ ನಾವು ಇವತ್ತಿನ ದಿವಸ ಚುನಾವಣೆ ನಿಂತು ಗೆಲ್ತಾ ಇದ್ದೀವಿ. ಇದನ್ನ ನೋಡಿ ಯಾರೋ ಒಬ್ರು ಭಯ ಪಟ್ಕೊಂಡಿದ್ದಾರೆ. ಇವತ್ತಿನ ದಿವಸ ಮೋದಿ ಅವರಿಗೆ ಮತ್ತು ಬಿಜೆಪಿ ಅವರಿಗೆ ಕೇಜ್ರಿವಾಲಿನ ಭಯ. ಇವತ್ತಿನ ದಿವಸ ಮೋದಿ ಮತ್ತು ಅಮಿತ್ ಶಾಗೆ ಭಗವಂತ್ ಸಿಂಗ್ ಮಾನಿನ ಭಯ. ಅದಕ್ಕಿಂತ ಹೆಚ್ಚು ಭಯ ಮೋದಿ ಮತ್ತು ಅಮಿತ್ ಶಾಗೆ ನಿಮ್ಮಿಂದ ಭಯ. ಅವರೆಲ್ಲರೂ ಸಾಕಷ್ಟು ಪ್ರಯತ್ನ ಮಾಡ್ತಿದ್ದಾರೆ. ಇವತ್ತು ಚುನಾವಣೆ ಸಮಯದಲ್ಲಿ ಬಿಜೆಪಿ ನಾವು ಕ್ಲಿನಿಕ್ ಕಟ್ತೀವಿ, ನಾವು ಡೆಲ್ಲಿ ಅಂತ ಒಂದು ಚಿಕ್ಕ ನಗರದಲ್ಲಿ 500 ಕಟ್ಬಿಟ್ಟು ಅದು ಸಾಲಲ್ಲ, ಇನ್ನೂ 500 ಕಟ್ಟಬೇಕು ಅಂದ್ರೆ ಬಿಜೆಪಿ ಅವ್ರು ನಕಲಿ ಮಾಡೋದ್ರಲ್ಲಿನೂ ಸರಿಗ್ ಮಾಡಕ್ಕಾಗಲ್ಲ. ಇಡೀ ರಾಜ್ಯಕ್ಕೆ 434 ಕಟ್ತೀವಿ ಅಂತಾರೆ. ಅದರಲ್ಲಿ 243 ಕೇವಲ ಬೆಂಗಳೂರು. ನಮ್ಮ ರಾಜ್ಯ ಚಿಕ್ಕದು, ಮಿಕ್ಕಿದ ರಾಜ್ಯಕ್ಕೆ 190 ಇದ್ರೆ ಸಾಕು ಅಂತ. 24,000 ಹೊಸ ಕ್ಲಾಸ್ ರೂಮ್ಸ್ ಕಟ್ತಾರಂತೆ. ಸ್ವಾಮಿ, 2 ಜೊತೆ ಯೂನಿಫಾರ್ಮ್ ಕೊಡಕ್ ನಿಮ್ಗೆ ಯೋಗ್ಯತೆ ಇಲ್ಲ. ಶಾಲೆ ಮಕ್ಕಳಿನ ಶೂಸ್ ನಲ್ಲಿ ನೀವು 60% ಕಮಿಷನ್ ಹೊಡೆದಿದ್ದೀರಾ. ನಿಮ್ಮನ್ನ ನಂಬ್ಕೊಂಡು ಇದ್ರೆ ನಾವೇ ಗೋತ. ಕಾಂಗ್ರೆಸ್ಗೆ ಬೇರೆ ವಿಧಿ ಇಲ್ಲ. ಕೇಜ್ರಿವಾಲ್ ಬಂದ್ಬಿಟ್ರು ಅಂತ ಭಯ ಪಟ್ಕೊಂಡು ನಾವು 200 ಯೂನಿಟ್ ಕರೆಂಟ್ ಫ್ರೀ ಆಗಿ ಕೊಡ್ತೀವಿ ಅಂತ ಭರವಸೆ ಕೊಡ್ತಿದ್ದಾರೆ. ಸ್ವಾಮಿ, ಧೈರ್ಯ ಇದ್ರೆ ಮೊದಲು ಹಿಮಾಚಲ್ ಪ್ರದೇಶ್, ಛತ್ತೀಸ್ಗಢ, ರಾಜಸ್ಥಾನ್ ಕೊಟ್ಟ ನಂತರ ಬಂದು ಇಲ್ಲಿ ಕೊಡ್ತೀವಿ ಅಂತ ಮಾತು ಕೊಡಿ ನಮ್ಗೆ. ಅವ್ರಿಗೆ ಗೊತ್ತು ನಮ್ಮ ಮಾತು ಯಾರು ನಂಬದಿಲ್ಲ ಅಂತ. ಅದಕ್ಕೆ ನಾವು ಕೊಟ್ಟಿರೋ ಗ್ಯಾರಂಟಿ ಕಾರ್ಡ್ ನಕಲಿ ಮಾಡಕ್ ಶುರು ಮಾಡಿದ್ದಾರೆ. ಪಾಪ ಸಿದ್ದರಾಮಣ್ಣ, DK ಶಿವಕುಮಾರ್ ಅವರೇ, ಆ ಗ್ಯಾರಂಟಿ ಕಾರ್ಡ್ ಸೈನ್ ಮಾಡಿದ್ರೆ ಧೈರ್ಯ ಇರಬೇಕು. ಅದು ಸೈನ್ ಮಾಡಿ ಯಾರಿಗಾದ್ರೂ ಕೈ ಕೊಟ್ರೆ ನೀವು ಆ ಕೆಲಸ ಹೇಗಿದ್ರೆ ಮಾಡಲ್ಲ, ಜೈಲ್ಗೆ ಹೋಗ್ತೀರಾ. ಪಾಪ ಕುಮಾರಣ್ಣ ಹಲ್ಲಿ ಓಡಾಡ್ತಿದ್ದಾರೆ, ನಾನೂ ಶಾಲೆ ಕಟ್ತೀನಿ, ನಾನೂ ಆಸ್ಪತ್ರೆ ಕಟ್ತೀನಿ ಅಂತ. ಸ್ವಾಮಿ, ಕನ್ನಡಿಗರು ನಿಮಗೆ 2 ಸತಿ ಅವಕಾಶ ಕೊಟ್ಟಿದ್ದಾರೆ. ನಾವು ಸಾವಿರಾರು ಶಾಲೆ ಕಟ್ಟಿದ್ದೀವಿ. ಇಡೀ ರಾಜ್ಯದಲ್ಲಿ 1 ಶಾಲೆ ತೋರಿಸ್ಕೊಡಿ. ನೀವು ಮುಖ್ಯಮಂತ್ರಿ ಇದ್ದಾಗ 1 ಶಾಲೆ ಕಟ್ಟಿಸಿರೋದು, ಸರ್ಕಾರಿ ಶಾಲೆ ಕಟ್ಟಿಸಿರೋದು. ಸರ್ಕಾರಿ ಶಾಲೆ ಅಂತ ಹೇಳಲೇಬೇಕು, ಯಾಕಂದ್ರೆ ಖಾಸಗಿ ಶಾಲೆ ಬೇಕಾದಷ್ಟು ಕಟ್ಕೊಂಡಿದ್ದಾರೆ. 1 ಆಸ್ಪತ್ರೆ ತೋರಿಸಿ, ಸರ್ಕಾರಿ ಆಸ್ಪತ್ರೆ. ಕರ್ನಾಟಕದ ಜನ ಮೂರ್ಖರಲ್ಲ. ಇಷ್ಟು ದಿವಸ ಮಾರ್ಕೆಟ್ನಲ್ಲಿ ಸಿಕ್ತಿದ್ದು ಕೇವಲ ನಕಲಿ ಪ್ರಾಡಕ್ಟ್. ಇವತ್ತಿನ ದಿವಸ ಅಸಲಿ ಪ್ರಾಡಕ್ಟ್ ಬಂದಿದೆ. ಆ ಅಸಲಿ ಪ್ರಾಡಕ್ಟ್ನ ಹೆಸರು ಆಮ್ ಆದ್ಮಿ ಪಕ್ಷ. ಕಳೆದ ವಾರ ನಮ್ಮ ತಮ್ಮ ಮನೀಶ್ ಸಿಸೋದಿಯಾನ ಅರೆಸ್ಟ್ ಮಾಡಿದ್ದೀರಾ.
ಏನ್ ಸ್ವಾಮಿ ಅವ್ರ ತಪ್ಪು? ಅಂತಾರಾಷ್ಟ್ರೀಯ ಮಟ್ಟದ ಶಾಲೆ ಕಟ್ಟೋದು ಯಾವತ್ತಿಂದ ಅಪರಾಧ ಆಗಿದೆ? ಬಡ ಮಕ್ಕಳಿಗೆ ಒಂದು ಭವಿಷ್ಯ ಕೊಡೋದು ಯಾವತ್ತಿಂದ ಅಪರಾಧ ಆಗಿದೆ ಈ ದೇಶದಲ್ಲಿ? ಸಾಕಷ್ಟು ಮಂದಿ ಮನೀಶ್ ಅವರು ಅರೆಸ್ಟ್ ಆದಾಗ ನಾವೆಲ್ಲ ಮನೀಶ್ ಜೊತೆ ಇದ್ದೀವಿ ಅಂತ ಹೇಳಿದ್ರಿ. ನಾನು ಒಂದ್ಸತಿ ಕೂಗ್ತೀನಿ, ಮನೀಶ್ ಅವರೇ, ನೀವ್ ಸಂಘರ್ಷ ಮಾಡಿ ನೀವ್ ಹೇಳ್ಬೇಕಿರೋದು ನಾವು ನಿಮ್ಮೊಂದಿಗೆ ಇದ್ದೀವಿ ಅಂತ. ಮನೀಶ್ ಅವರೇ ಸಂಘರ್ಷ ಮಾಡಿ, ಮನೀಶ್ ಅವರೇ ಸಂಘರ್ಷ ಮಾಡಿ. ಕೇವಲ ಬಾಯಿ ಮಾತಿನಲ್ಲಿ ಹೇಳಿದ್ರೆ ಸಾಕಾಗಲ್ಲ. ನಿಜವಾಗ್ಲೂ ಮನೀಶ್ ಅವ್ರ ಜೊತೆ ನಾವು ನಿಂತ್ಕೋಬೇಕು ಅಂದ್ರೆ ಮುಂಬರುವ ಚುನಾವಣೆ ನಾವು ಗೆಲ್ಲಲೇಬೇಕಾಗುತ್ತೆ. ಮನೀಶ್ ಅವ್ರಿಗೆ ಜೈಲ್ನಲ್ಲಿ ಕೂತ್ಕೊಂಡಿರೋದು ಏನು ತೊಂದರೆ ಇಲ್ಲ. ಅವ್ರಿಗೆ ಇವತ್ತು ಸಂಕಟ ಇರೋದು ನಾನು ಆಚೆ ಇದ್ದಿದ್ರೆ ನಾನು ಶಾಲೆ ಕಟ್ಬೋದಾಗಿತ್ತು ಅಂತ. ಮುಂಬರುವ ಚುನಾವಣೆನಲ್ಲಿ ನಿರ್ಧಾರ ಆಗೋದು ನೆಕ್ಸ್ಟ್ ಸರ್ಕಾರ ಯಾವುದು ಅಂತಲ್ಲ. ಮುಂಬರುವ ಚುನಾವಣೆಯಲ್ಲಿ ನೆಕ್ಸ್ಟ್ MLA ಯಾರಾಗ್ತಾರೆ ಅಂತ ನಿರ್ಧಾರ ಆಗೋದಲ್ಲ. ಈ ಚುನಾವಣೆಯಲ್ಲಿ ನಿರ್ಧಾರ ಆಗೋದು ನಿಮ್ಮ ಮಕ್ಕಳು ಓದ್ಕೊಂಡು ಎಂಜಿನಿಯರ್ ಅಥವಾ ಡಾಕ್ಟರ್ ಆಗಕ್ ಸಾಧ್ಯನಾ ಅಂತ. ಮುಂಬರುವ ಚುನಾವಣೆಯಲ್ಲಿ ನಿರ್ಧಾರ ಆಗೋದು ನಮ್ಮ ಕುಟುಂಬದವರು, ನಮ್ಮ ತಂದೆ ತಾಯಿಗೆ ಯಾವ್ದಾದ್ರೂ ಕಾಯಿಲೆ ಬಂದ್ರೆ ಒಂದು ಅಂತಾರಾಷ್ಟ್ರೀಯ ಮಟ್ಟದ ಗುಣಮಟ್ಟದ ಅಂತಾರಾಷ್ಟ್ರೀಯ ಮಟ್ಟದ ಒಳ್ಳೆ ಆರೋಗ್ಯದ ವ್ಯವಸ್ಥೆ ಸಿಕ್ಕುತ್ತಾ ಅಂತ. ಬಿಜೆಪಿ ಅವರು ಪದೇ ಪದೇ ಕರ್ನಾಟಕಕ್ಕೆ ಬಂದು ಡಬಲ್ ಎಂಜಿನ್ ಸರ್ಕಾರ ಕೊಡ್ತೀವಿ, ಡಬಲ್ ಎಂಜಿನ್ ಸರ್ಕಾರ ಕೊಡ್ತೀವಿ ಅಂತ ಹೇಳ್ಕೊಂತಾರೆ. ಸ್ವಾಮಿ, ನಿಮ್ ಕೈನಲ್ಲಿ ಆಗಲ್ಲ. ಡಬಲ್ ಎಂಜಿನ್ ನಮ್ ಜೊತೆ ಇದೆ ಇವತ್ತು ಸ್ಟೇಜ್ ಮೇಲೆ. ಡಬಲ್ ಎಂಜಿನ್ ಇರೋದು ಅರವಿಂದ್ ಕೇಜ್ರಿವಾಲ್, ನಿಜವಾದ ಬಡವರ ಬಂಧು ಅರವಿಂದ್ ಕೇಜ್ರಿವಾಲ್. ಇನ್ನೊಂದು ಎಂಜಿನ್ ಭಗವಂತ್ ಸಿಂಗ್ ಮಾನು. ಇದು ಹೊಸ ಎಂಜಿನ್, ಹೈಟೆಕ್ ಎಂಜಿನ್, ಝೀರೋ ಕಮಿಷನ್ ಎಂಜಿನ್. ಇದು ಇವತ್ತಿನ ದಿವಸ ನಾನು ನಿಮ್ಮೆಲ್ಲರ ಹತ್ರ ಕೇಳ್ಕೊಂತಿರೋದು ಇಷ್ಟೇ. ಸುಭಾಷ್ ಚಂದ್ರ ಬೋಸು ಸ್ವಾತಂತ್ರ್ಯ ಹೋರಾಟದ ಸಮಯದಲ್ಲಿ ಹೇಳಿದ್ರು, ನೀವು ರಕ್ತ ಕೊಡಿ ನಾನು ಸ್ವಾತಂತ್ರ್ಯ ಕೊಡ್ತೀನಿ ಅಂತ. ನನಗೆ ನಿಮ್ ರಕ್ತ ಬೇಕಿಲ್ಲ. ನನಗೆ ಆಮ್ ಆದ್ಮಿ ಪಕ್ಷಕ್ಕೆ ಬೇಕಿರೋದು ನಿಮ್ಮ ಸಮಯ. ಡೆಲ್ಲಿ ಮತ್ತು ಪಂಜಾಬ್ನಲ್ಲಿ ನಡೆದಿರೋ ಅದ್ಭುತ ಕ್ರಾಂತಿ ಈ ರಾಜ್ಯಕ್ಕೆ ತರದು ನಮ್ಮ ಜವಾಬ್ದಾರಿ. ನಾನು ನಿಮ್ಮ ಹತ್ರ ಕೇಳ್ಕೊಂತಿರೋದು ಬರ 60 ದಿವಸ ಕೇವಲ ನಿಮ್ಮ ಸಮಯ, ನಿಮ್ಮ ಶ್ರಮ. Arvind ji, 10 years ago when you started this party, there were not many people who believed in you. Today people who are here have come from corners of Karnataka. This is not a public meeting. This is the meeting of people who believe in you and who have decided that they will bring Aam Aadmi Party government in Karnataka. Many of the people here have traveled hundreds of kilometers. Some of them left last night, some of them left 3 a.m. Some of them missed their train and were crying and they said, we'll somehow reach. Those people sitting there, they missed their train and they said, somehow we will reach Davangere. We cannot miss this opportunity of meeting the asli leader, Arvind Kejriwal. ನಾನೆಲ್ಲರ ಹತ್ರ ಕೇಳ್ಕೊಂತಿರೋದು ಇಷ್ಟೇ. ಇವತ್ತಿನ ಕಾರ್ಯಕ್ರಮದ ಕೇಂದ್ರ ಬಿಂದುಗಳು ಈಗ ಮಾತಾಡ್ತಾರೆ. ನಂಗೆ ಕೊಟ್ಟಿದ್ದ ಕಷ್ಟ ಕೆಲಸ, ಯಾಕಂದ್ರೆ ಒಂದ್ ಕಡೆ ನಮ್ಮ ರಾಜ್ಯದ ಕಾಯಂ ಮುಖ್ಯಮಂತ್ರಿ ಮಾತಾಡಿದ್ರು, ಇನ್ನೊಂದು ಕಡೆ 2 ರಾಜ್ಯಗಳ ಮುಖ್ಯಮಂತ್ರಿಗಳು ಮಾತಾಡ್ತಾರೆ. ಅದರ ಮಧ್ಯ ನನ್ನಂತ ಒಬ್ಬ ಜನಸಾಮಾನ್ಯ ಮಾತಾಡಬೇಕು ಅಂದ್ರೆ ಯಾವತ್ತೂ ಕಷ್ಟ. ಆದರೆ ಈ ವ್ಯಕ್ತಿ ಅರವಿಂದ್ ಕೇಜ್ರಿವಾಲ್
ನಮಗೆ ಒಂದು ನಂಬಿಕೆ ಕೊಟ್ರು. ನಮ್ಮಂತ ಜನಸಾಮಾನ್ಯರಿಗೆ ನಮ್ಮ ಶಕ್ತಿನ ಪರಿಚಯ ಮಾಡಿಕೊಟ್ರು. ಅರವಿಂದ್ ಕೇಜ್ರಿವಾಲ್ ಅವರು ನಮಗೆ ತೋರಿಸ್ಕೊಟ್ಟಿದ್ದಾರೆ, ಜನಸಾಮಾನ್ಯರು ಒಟ್ಟಿಗೆ ಬಂದ್ರೆ ಯಾವ ಬಲಾನು ನಮ್ಮನ್ನ ಸೋಲ್ಸಕ್ಕಾಗಲ್ಲ ಅಂತ. ಈ ಬದಲಾವಣೆ ನಮ್ಮ ಕರ್ನಾಟಕಕ್ಕೆ ತರೋಣ ಅಂತ ಹೇಳಿ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಪಕ್ಷದ ನಿಲುವು, ಆಶಯಗಳು ಇವೆಲ್ಲವನ್ನ ತಮ್ಮ ಸ್ಪಷ್ಟ ಮಾತುಗಳ ಮುಖೇನ ನಮ್ಮ ಮುಂದೆ ಇಟ್ಟಿದ್ದಾರೆ. ಪಕ್ಷದ ಮಾನ್ಯ ರಾಜ್ಯಾಧ್ಯಕ್ಷರಾದ ಶ್ರೀ ಪೃಥ್ವಿ ರೆಡ್ಡಿ ಅವರು, ಅವರಿಗೆ ಧನ್ಯವಾದಗಳನ್ನ ಅರ್ಪಿಸಿದ್ದೇವೆ. ಥ್ಯಾಂಕ್ ಯು ಸೋ ಮಚ್ ಸರ್. ಬಂಧುಗಳೇ, ಕಳೆದ ಮಾರ್ಚ್ನಲ್ಲಿ ನಡೆದಂತಹ ಚುನಾವಣೆ ಧುರಿ ಕ್ಷೇತ್ರ, ಇವರು ಗೆದ್ದದ್ದು 58,000 ಮತಗಳ ಅಂತರದಿಂದ. ಮೂಡಿಸಿದ್ದು ದೊಡ್ಡ ಭರವಸೆ. ಮೂಲತಃ ಕಲಾವಿದರು, ವಿಶೇಷತಃ ಹಾಸ್ಯ ಕಲಾವಿದರು, ಗಾಯಕರು ಮತ್ತು ಇದೀಗ ಪಂಜಾಬ್ನ ಮುಖ್ಯಮಂತ್ರಿಗಳಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಅವರೇ ಸನ್ಮಾನ್ಯ ಶ್ರೀ ಭಗವಂತ್ ಮಾನ್ ಅವರು. ಅವರ ನುಡಿಗಳನ್ನು ಆಲಿಸುವ ಸಮಯ ಇದಾದ ನಂತರ ಅವರ ನುಡಿಗಳ ಭಾಷಾಂತರವೂ ಸಹ ಸಾಧ್ಯವಾಗಲಿದೆ. ಕನ್ನಡದಲ್ಲಿ ಆ ನುಡಿಗಳ ಸಾರಾಂಶವನ್ನು ನಾವು ಕೇಳಬಹುದಾಗಿದೆ. So, ladies and gentlemen, please welcome Shri Bhagwan Manji. बहुत बहुत धन्यवाद, बहुत बहुत शुक्रिया. ಕರ್ನಾಟಕದ ಜನತೆಗೆ ನಮಸ್ಕಾರ, ನಮಸ್ಕಾರ, ನಮಸ್ಕಾರ. स्टेज पर देश के एक ऐसे आम घर से निकले हुए कदम जिन्होंने करोड़ों लोगों को एक उम्मीद दी, बदलाव की उम्मीद दी, करप्शन फ्री समाज की नींव रखी. माननीय मुख्यमंत्री दिल्ली और आम आदमी पक्ष के नेशनल कन्वीनर अरविंद केजरीवाल जी, पृथ्वी रेड्डी जी, कर्नाटका की हमारी पूरी टीम जो दिन रात पर्दे के पीछे काम करती है, और आप रीढ़ की हड्डी आम आदमी पक्ष की, आम आदमी पार्टी की, दूर दूर से चलकर यहां पे आए वॉलंटियर वर्कर और आम आदमी पार्टी से प्यार करने वाले और कर्नाटका को नंबर 1 और देश को नंबर 1 देखने वाले, सबको यहां पे खुश आमदीद, वेलकम. जब मैं कर्नाटका आया तो मैंने बात की कुछ लोगों से, तो 10 सेकंड में ही समझ आ गया कि समस्याएं वही हैं जो पंजाब की हैं. किसान की समस्या वही है जो पंजाब की है. हमारे यहां गन्ने की खेती होती है, लेकिन जब से आम आदमी पार्टी की सरकार, अभी साल नहीं हुआ, 16 मार्च को साल होगा, हमने गन्ने के उत्पादकों को कहा 300 करोड़ रुपया जो पिछली सरकारों ने नहीं दिया था, आते ही सबसे पहले वो दिया, और गन्ने का रेट 380 रुपए क्विंटल है. पंजाब में देश में सबसे ज्यादा रेट पंजाब में मिलता है, और मुझे पता चला यहां पे तो 200, 180, 220 तक मिलता है. और हमारी भी जो गन्ना मिलें हैं वो कई कई साल पैसे नहीं देती थी, यहां भी यही हाल है. तो समस्याएं हमारी वही हैं. मुझे पता चला 2.5 लाख वैकेंसीज हैं गवर्नमेंट जॉब्स में, 2.5 लाख पद खाली हैं, और आम आदमी पार्टी की सरकार बनी 1 साल में 27,790 नौकरियां देकर आपके बीच में खड़ा हूं भाई साहब.
सरकारी नौकरियां 1 साल में। और मुझे पता चला कि कॉन्ट्रैक्ट पर जितने भी कर्मचारी हैं वो कच्चे हैं, उन पर तलवार लटकती है, कब निकाल देंगे, कब कह देंगे घर जाओ, आपकी जरूरत नहीं है। और पंजाब सरकार ने 14,000 पहले किए, अभी हमारा बजट का सेशन आ रहा है उसमें भी मता आ रहा है 14,000 अब करेंगे। 28,000 कॉन्ट्रैक्ट वाले जो मुलाजिम थे कच्चे, उनको पक्के करके आपके बीच में खड़ा हूं भाई साहब। कोई हवा में बातें नहीं करते, हम हवा में बातें नहीं करते। यहां भी वही मुद्दा है, ओपीएस, ओल्ड पेंशन स्कीम। ओल्ड पेंशन स्कीम में क्या था, सरकारी कर्मचारी दफ्तर में काम करता था, जॉब करता था, तो उसकी तनख्वाह में से पैसे करते थे जीपीएफ के, ईपीएफ के। जब वो रिटायर हो जाता था तब उसको इकट्ठे पैसे मिल जाते थे, वो अपना घर बना लेता था, अपने बेटे बेटियों का किसी का भी कोई गिफ्ट दे देता था, तो उसकी जिंदगी आराम से निकलती थी। अब क्या कर रहे हैं भाई साहब, अब भाई साहब का फरमान आ गया दिल्ली से, इनके पैसे काट तो लो लेकिन इनको मत दो, शेयर मार्केट में लगा दो, वहां से नीरव मोदी, विजय माल्या, ये अडानी सब ले जाएंगे। और जब तक आप रिटायर होंगे आपको कहा जाएगा बहुत बहुत धन्यवाद, आपने बहुत अच्छी सरकारी नौकरी की, पेंशन तो आपकी नीरव मोदी ले गया और अंबानी ले गया। यह न्यू पेंशन स्कीम है उनकी, दैट्स कॉल्ड न्यू पेंशन स्कीम। तो हम ओपीएस को हमने अपने पहले नोटिफिकेशन जारी किया, अब हमने कैबिनेट में इसको लेके आए हैं। हम केंद्र के साथ लड़ाई लड़ेंगे कि हमारा पैसा वापस दो, 18,000 करोड़ हमारा जो पेंशन का ओल्ड पेंशन, न्यू पेंशन स्कीम का जो इन्होंने रखा है वो वापस लेने के लिए हम लड़ाई लड़ेंगे, मुलाजमों के साथ लड़ाई लड़ेंगे। तो ये तो इनके कारनामे हैं, हम हवा में बात नहीं करते। अरविंद केजरीवाल जी ने कहा दिल्ली में मैं बिजली फ्री कर दूंगा, अरविंद केजरीवाल जी ने कहा मैं स्कूल अच्छे बना दूंगा। तो मजाक कर रहे थे ये लोग, ऐसे कैसे हो सकता है। जब स्कूल अच्छे बनने शुरू हुए, धीरे धीरे स्कूलों में टीचर्स जो हैं उनको विदेशों में ट्रेनिंग देकर धीरे धीरे बच्चों का रिकॉर्ड, बच्चों का पास प्रतिशत बढ़ता गया। आज दिल्ली के स्कूलों का पास प्रतिशत प्राइवेट स्कूलों से ज्यादा है, 99.7% है जी। मैं तब पंजाब में अभी चुनाव नहीं हुए थे, मैं 2014 से एमपी था, 2019 में भी एमपी था, तो मैं दिल्ली रहता था जब पार्लियामेंट होती थी। सच मानिए मेरे पास दिल्ली के लोग आते थे, जब कोई पार्लियामेंट में काम करते हैं, जब पार्लियामेंट की कोई गाड़ी चलाता है, जब कोई मिल गया, वैसे उनको पता चल गया भगवंत मान का घर है, तो मेरे पास प्राइवेट स्कूल में एडमिशन के लिए सिफारिश नहीं आती थी। वो कहते थे जी दिल्ली के किसी सरकारी स्कूल में एडमिशन करवा दो, बच्चे की जिंदगी सुधर जाएगी। ये किया अरविंद केजरीवाल जी ने, ये किया मनीष सिसोदिया जी ने। बदले में क्या किया, मनीष सिसोदिया को गिरफ्तार कर लो, स्कूल क्यों बना रहा है। अगर स्कूल बन गए तो देश के नौजवान शिक्षित हो जाएंगे, शिक्षित हो गए तो उनको समझ आ जाएगी कि वोट जो है उसकी कीमत होती है। उनको पता चल जाएगा कि वोट नफरत के नाम पर नहीं, विकास के नाम पर डाला जाता है। इसीलिए वो कहते हैं कि मनीष सिसोदिया को अंदर कर दो। अस्पताल बनाए, मुफ्त इलाज होता है दिल्ली में, चाहे आपने पैरासीटामोल से लेकर बड़े बड़े इलाज 40 लाख तक के ऑपरेशन मुफ्त होते हैं भाई साहब दिल्ली में। इन्होंने कहा क्यों, ऐसा क्यों होता है भाई, लोगों को मरने दो, ऐसा नहीं हो सकता। तो सतेंद्र जैन को अंदर कर दो जिसने हॉस्पिटल बनाए। ये इनके काम चल रहे हैं। शाखाओं के हम वो पत्ते नहीं जो शाख से झड़ जाएं। आंधियों को जरा बोल दो अपनी औकात में रहें। ऐसे हम पर ईडी सीबीआई ये डालकर आप डरा नहीं सकते हमें, आप डरा नहीं सकते हमें। हम किसी और मिट्टी के बने हुए हैं भाई साहब।
और मुझे खुशी, पृथ्वी रेड्डी जी ने मुझे बताया कि देवनागरी में सभी के खातों में 15-15 लाख आ गया है। आया नहीं? आप तो कह रहे थे आ गया सर, हमारे भी नहीं आया जी। 15 लाख की बात छोड़ दो, जो हमारे घर में 2-4 हजार रुपया पड़ा था इमरजेंसी के लिए, नोटबंदी करके वो भी निकलवा के ले गए भाई साहब। ये चल रहा है, अब ये चल रहा है। तो इसलिए हम आए हैं आपके पास। अगर आम आदमी पार्टी को मौका मिलेगा, आम आदमी को मौका मिलेगा। जैसे पंजाब में हमने आते ही करप्शन के लिए, रिश्वत खोरी के खिलाफ एक हेल्पलाइन नंबर जारी किया। भाई साहब, बड़े बड़े मंत्री जो बड़े बड़े पदों पर थे आज जेल की हवा खा रहे हैं। पंजाब में जाकर देखिए या पूछिए, अखबार पढ़ लीजिए, गूगल पे आप सर्च कर लीजिए। एक मंत्री ऐसा आया है हमारे पास जो कांग्रेस के समय मंत्री था, इंडस्ट्री मिनिस्टर था, उसके घर पे छापा मारा। बाकी चीजें तो चलो मिलेंगी, कोई रजिस्ट्रियां, कुछ कोई बैंक के लॉकर, ये वो। उसके घर से 2 नोट गिनने वाली मशीनें भी मिली हैं भाई साहब। ये नोट गिनने वाली मशीनें आम घर में रखता है कोई? ये सिर्फ लुटेरों के घर में ही हो सकती हैं बस, या बैंक में होती हैं, या रिश्वतखोरों के घर पे होती हैं नोट गिनने वाली मशीन। इसका मतलब उसका परिवार नोट गिन गिन के तंग आ गया। उसके परिवार ने कहा जी हमसे हर रोज नहीं गिने जाते, मशीन मंगवा लो। आज टीवी पर देख रहा था, इतने बड़े बड़े नोट के ढेर कर्नाटका में, विधायक के बेटे के घर से 8 करोड़ नहीं है ना? किसका पैसा है वो? किसका पैसा है? टैक्स देते हैं, तुम्हारा पैसा है, जनता का पैसा है वो। हम टैक्स देते हैं। कुछ लोग सोच रहे होंगे भगवंत मान ये क्या कह रहा है, हम कब टैक्स देते हैं? भाई साहब टैक्स देते हो, आपको पता नहीं चलता। सुबह उठते हैं, चाय बनानी है, सिलेंडर का और गैस का चूल्हा जलाना है, आपने लाइटर ऑन किया, टैक्स शुरू, गैस पे टैक्स है। चाय पत्ती डाली, टैक्स, चीनी डाली, टैक्स, दूध डाला, टैक्स, उसके बाद फोन किया, टैक्स, बेने डोसा खाया, टैक्स, मक्खन पे भी है। अब तो छाछ पे भी टैक्स है, आटे पे भी टैक्स है। बाजार गए, मोटरसाइकिल लेके गए, डीजल पेट्रोल टैक्स, सब्जी लाए टैक्स, शाम को डिनर करके सोचते हो सोने से पहले, शुक्र है अब कोई टैक्स नहीं है। नहीं नहीं, गलतफहमी में हो, ऊपर पंखा चल रहा है, टैक्स। भाई साहब हम तो सोते हुए भी टैक्स दे रहे हैं, जब हम सो रहे हैं तब भी टैक्स दे रहे हैं। तो इनके बेटों के घर से 8-8 करोड़ के पैसे मिलते हैं। 8 करोड़ तो वैसे एक छोटी सी झांकी है। तो ये चीजें खत्म करनी है तो सफाई करनी पड़ेगी। और सफाई के लिए कौन सा यंत्र यूज होता है? झाड़ू। झाड़ू चलेगा। इन भ्रष्टाचारियों को मैं कहना चाहता हूं कि जितने मर्जी इकट्ठे कर लो पैसे, हीरे, मोती, मगर ख्याल इतना रहे कफन पे जेब नहीं होती। सब कुछ यही रह जाता है भाई साहब। गरीब की बद्दुआ मत लो। गरीब की बद्दुआ परमात्मा की दरगाह एक ही बात है, सीधी बात है। तो ये चल रहा है हमारे देश में। और वो आते हैं, तरह तरह की बातें सुना के चले जाते हैं, तरह तरह की बातें। एक गांव था, वहां पे भैंसें चोरी होने लगी। गांव में अचानक से दूध देने वाली भैंसें किसानों की चोरी होने लगी। कभी एक भैंस चोरी होगी रात को, एक दिन 2 भैंसें चोरी हो गई, 3 भैंसें चोरी हो गई रातों रात। तो गांव वाले, एक साधु संत था, गांव में रहता था बाहर, उसके पास गए, संत जी हमारी तो भैंसें चोरी होने लगी हैं, कोई उपाय बताइए, बताइए क्या करें, कौन चोरी कर रहा है। तो संत महात्मा ने कहा एक चद्दर ओढ़ लेना, ऊपर चारों कोने पकड़ के 4 आदमी खड़े हो जाना और पूरे गांव को चद्दर के नीचे से
ऐसे बोल देना कि वो नीचे से चले जाएं, गुजर जाएं नीचे से। तो जिसने भैंस चोरी की होगी वो जैसे ही चद्दर के नीचे से गुजरेगा वो मर जाएगा। भाई साहब अनाउंसमेंट कर दी, चद्दर ओढ़कर 4 आदमी खड़े हो गए, सारा गांव चद्दर के नीचे से जा रहा है, जा रहा है, जा रहा है, पूरा गांव निकल गया चद्दर के नीचे से, कोई नहीं मरा। तो साधु संत से पूछा, सर मरा ही नहीं कोई? तो साधु ने कहा, जो चोरी करते हैं उनको तो चद्दर पकड़ा रखी थी, मरेगा कैसे? वो तो निकले ही नहीं चद्दर के नीचे से। तो भाई साहब चोरों को तो चद्दर पकड़ा रखी है देश की, और चोर ढूंढ रहे हैं अपने आप में से हम। ये बीजेपी, कांग्रेस, जेडीएस, ये सब चोर हैं, सब चोर हैं। ये इनको निकालो बाहर, इनको जनतंत्र से इनको निकालो बाहर, उसके बाद पकड़ेंगे इनको कि कितना किसने नुकसान किया। अभी मुझे पत्रकार पूछ रहे थे, ये करप्शन से, भ्रष्टाचार से देश का कितना नुकसान हो गया होगा। मैंने कहा जी ये वो वाली बात है, एक दुकान में चोरी हो गई, दुकान थी छोटी सी कोई पंसारी की, चोरी हो गई। तो अगले दिन गांव के लोगों को पता चला चोरी हो गई, उस गांव में जो दुकानदार है उसके पास अफसोस करने के लिए आने लगे। ऐसे ही उसने रेवड़ी वेवड़ी रखी हुई थी, वो जनवरी के दिन थे, तो जो भी आता था ऐसे रेवड़ी उठाई 10-15, 2-4 मुंह में डाल के बोले यार बहुत अफसोस हुआ, कितने मुझे पता चला चोरी हो गई। कहते हाँ जी चोरी हो गई। 1 आया, 2 आए, 10 आए, 15 आए। दोपहर के बाद सरपंच भी, गांव का जो प्रधान है, उसने भी कहा मैं भी जाके आता हूं। उसने भी ऐसी रेवड़ी उठाई, 2-4 मुंह में डालकर बोले यार बहुत बुरा हुआ, चोरी हो गई। कितने का नुकसान हो गया होगा? वो दुकानदार बोला जी सरपंच साहब अभी तो नुकसान चल रहा है, जो भी आता है रेवड़ी खा के पूछ लेता कितने का नुकसान हो गया। जब पूरा गांव अफसोस कर गया उसके बाद हिसाब लगाएंगे कितने की चोरी हो गई है। तो अब कैसे बता दें इस करप्शन से, भ्रष्टाचार से कितने का नुकसान हुआ? अभी तो नुकसान चल रहा है देश का। ये तो आम आदमी पार्टी की सरकार आएगी, अरविंद केजरीवाल जी प्रधानमंत्री बनेंगे, तब हिसाब लगाया जाएगा कि कितने की चोरी हो गई है और कितना भ्रष्टाचार हो गया है। ऐसा हिसाब नहीं लगेगा इसका हिसाब लगाने वाला चाहिए, और चाहिए भी IRS ऑफिसर, इनकम टैक्स के कमिश्नर रहे हैं, इनको सब पता है पैसा कहां से आता है और कहां जाता है। ये निकाल लेते हैं, जो पैसा छुपाना जानता है ना, तो इनकम टैक्स वाले निकलवाना भी जानते हैं कि कहां से निकलता है। तो मैं आपको यही बेनती करूंगा कि आप लोग इकट्ठे हो जाइए। जब लोग इकट्ठे हो जाते हैं, तो जब लोगों की आंधी तूफान बन जाता है, तो बड़े बड़े पेड़ जड़ से उखड़ के जो है उखाड़ के दो फेंक देते हैं, जैसे पंजाब में फेंके हैं। हम आपके साथ हैं। शहीदों की धरती, भगत सिंह और सुखदेव, और मैं उधम सिंह, करतार सिंह सराभा की धरती से आया हूं। कर्नाटका भी वीरों की धरती है। हम लोगों ने देश के लिए, आजादी के लिए हमारे पुरखों ने अपनी कुर्बानियां दी हैं। इस आजादी को हम ऐसे किसी 2-4 परिवारों को सौंपने वाले नहीं हैं। ये देश किसी के बाप की जागीर नहीं है, ये 130 करोड़ लोगों का देश है। बहुत बहुत धन्यवाद, बहुत बहुत मेहरबानी। भारत माता की, बोलो सोनिहाल। बहुत बहुत धन्यवाद। नमस्कार, नमस्कार, नमस्कार। ಭಾಷೆ ಬೇರೆ, ಭಾವವೊಂದು, ನಾವು ಭಾರತೀಯರು. ಇಂಥದ್ದೊಂದು ಭಾವದಲ್ಲಿ ಅವರು ಹಂಚಿಕೊಂಡಂತಹ ಎಲ್ಲ ಭಾವನೆಗಳು ನಮ್ಮ ಮನಸ್ಸುಗಳನ್ನು ತಲುಪಿವೆ. ಇಂತಹ ನುಡಿಗಳಿಗಾಗಿ ಪಂಜಾಬ್ನ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಭಗವಂತ್ ಮಾನ್ ಅವರಿಗೆ ನಮ್ಮ ಹೃತ್ಪೂರ್ವಕ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಸರ್ ಫಾರ್ ಆಲ್ ಯೋರ್ ಗೈಡಿಂಗ್ ಆ್ಯಂಡ್ ಇನ್ಸ್ಪೈರಿಂಗ್ ವರ್ಡ್ಸ್. ಇನ್ನೀಗ ಯಾರ ನುಡಿಗಳ ನಿರೀಕ್ಷೆಯಲ್ಲಿ ನಾವಿದ್ದೇವೋ ಅವರೀಗ ನಿಮ್ಮ ಮುಂದೆ ದೊಡ್ಡ ಚಪಾಳೆಯೊಂದಿಗೆ ಅವರನ್ನು ಬರಮಾಡಿಕೊಳ್ಳೋಣ. ದೆಹಲಿಯ ಸನ್ಮಾನ್ಯ ಮುಖ್ಯಮಂತ್ರಿಗಳು ಶ್ರೀ ಅರವಿಂದ್ ಕೇಜ್ರಿವಾಲ್ ಜಿ. अरविंद केजरीवाल जिंदाबाद, अरविंद केजरीवाल जिंदाबाद, अरविंद केजरीवाल जिंदाबाद। भारत माता की, भारत माता की।
इनकलाब, इनकलाब, वंदे वंदे। नमस्कार कर्नाटका। ಕರ್ನಾಟಕದ ಹೃದಯ ಭಾಗ ದಾವಣಗೆರೆ. ಇಲ್ಲಿ ಬಂದಿದ್ದು ನನಗೆ ತುಂಬಾ ಸಂತೋಷ. आज कर्नाटक के कोने कोने से आए हुए आम आदमी पार्टी के सभी ऑफिस बेरर्स, मुझे बताया गया कि यहाँ पे सभी प्रेसिडेंट, वाइस प्रेसिडेंट, सर्कल इंचार्ज, ब्लॉक इंचार्ज, पूरे कर्नाटक से आज यहाँ पे लोग आए हुए हैं, हमारे ऑफिस बेरर्स आए हुए हैं। हजारों हजारों की संख्या में मैं देख रहा हूं, इतने ऑफिस बेरर्स आम आदमी पार्टी के हैं। और ये केवल ब्लॉक लेवल तक आए हैं, उसके नीचे वाले अभी नहीं आए हैं। कितनी तेजी से आम आदमी पार्टी का संगठन बन रहा है। आप सब लोगों का आज मैं तहे दिल से स्वागत करता हूं, बहुत बहुत शुभकामनाएं देता हूं आने वाले चुनाव के लिए। आप में से कई लोग, मुझे बताया गया कि कई 100 किलोमीटर चल के आए हैं, कोई ट्रेन से आया है, कोई अपने व्हीकल से आया है। सब लोगों का मैं तहे दिल से बहुत बहुत आभार प्रकट करता हूं कि इतने दूर से आप लोग आए हैं। कर्नाटक के लोग बहुत अच्छे हैं। बहुत देशभक्त लोग हैं, लेकिन आपके नेता बहुत खराब है कि नहीं है? इतना अच्छा प्रदेश कर्नाटक, इतने अच्छे लोग, फिर भी कहते हैं 40% कमीशन वाली सरकार। आज कर्नाटक को इन नेताओं ने, इन पार्टियों ने पूरे देश में, पूरी दुनिया में बदनाम करके छोड़ दिया। कहते हैं 40% कमीशन वाली सरकार, मतलब कि कोई भी सरकारी काम होता है उसमें 40% कमीशन देना पड़ता है। ऐसा है क्या? अभी थोड़े दिन पहले अमित शाह जी आए थे, बड़ी बड़ी बातें, हमारी सरकार बना दो, हम भ्रष्टाचार दूर कर देंगे। उनको किसी ने याद दिलाया, सर अभी आप ही की सरकार है, 5 साल से आप ही की सरकार है। ये जो कह रहे हो भ्रष्टाचार दूर कर देंगे, तो 5 साल से कर क्या रहे थे तुम यहां पे? और जैसे ही अमित शाह जी हवाई जहाज से उड़ के गए, अगले दिन उनकी पार्टी के नेता का एक बेटा 6 करोड़ रुपए के साथ पकड़ा गया। 8 करोड़ रुपए के साथ पकड़ा गया उनकी पार्टी का एक नेता। इसी जिले का अमित शाह जी की पार्टी का एक नेता का बेटा 8 करोड़ रुपए के साथ पकड़ा। अभी तक गिरफ्तार नहीं किया उसको, अभी तक उसको गिरफ्तार नहीं किया। हो सकता है अगले साल उसको पद्म भूषण का अवार्ड दे दें। बोलो, पूरे देश में कोई चोर, उचक्का, लुच्चा, लफंगा, बलात्कारी कुछ भी करके आता है, अपनी पार्टी में शामिल करा लेते हैं लोग। पकड़ा उसके घर पे रेड हुई, रेड में 8 करोड़ रुपए या 6 करोड़ रुपए जो भी मिला, पकड़ा गया। वो गिरफ्तार किया मनीष सिसोदिया को। बड़ी नाइंसाफी है कि नहीं है? मनीष सिसोदिया के घर पे रेड मारी, कुछ नहीं मिला। बोले मनीष सिसोदिया 100 करोड़ खा गया, कभी कहते हैं 1000 करोड़ खा गया। अरे मनीष सिसोदिया ने 100,000 करोड़ खाए होते तो करोड़ 2 करोड़ उसके घर में मिलने चाहिए थे कि नहीं मिलने चाहिए थे? उसकी पूरी रेड में 10,000 रुपए मिले। मनीष सिसोदिया के बैंक लॉकर देखे, उसमें कुछ नहीं मिला।
अभी 3 राज्यों के चुनाव हुए, नागालैंड, त्रिपुरा, मेघालय। चुनाव के नतीजे आए, 2 राज्यों में बीजेपी जीत गई, तीसरे में भी गठबंधन की उनकी सरकार बन गई। शाम को प्रधानमंत्री जी दिल्ली में अपने पार्टी हेडक्वार्टर में गए भाषण देने के लिए, विक्ट्री सेलिब्रेशन के लिए। विक्ट्री सेलिब्रेशन में भाषण दे रहे थे। उन तीनों राज्यों में, नागालैंड, मेघालय, त्रिपुरा, आम आदमी पार्टी नहीं लड़ी, हम चुनाव ही नहीं लड़े वहां पे। प्रधानमंत्री जी अपने भाषण में आम आदमी पार्टी का जिक्र कर रहे थे। डर लग रहा है मोदी जी को। आम आदमी पार्टी कहते हैं ये कट्टर ईमानदार लोगों से बच के रहना। बिल्कुल मोदी जी, बच के रहना इन कट्टर ईमानदार लोगों से, बड़े खतरनाक लोग हैं। कट्टर ईमानदार लोगों से बच के रहना। सुनना उनका उस दिन का भाषण, सुनना, कट्टर ईमानदार लोगों से बच के रहना। मैं प्रधानमंत्री जी को कहना चाहता हूं, आप बहुत बड़े आदमी हो, इस तरह से दूसरों से जलना ठीक नहीं है। आप जलते हो आम आदमी पार्टी से, जलन होती है आपको आम आदमी, जितनी तेजी से बढ़ रही है आम आदमी पार्टी। हमसे सीखिए, जैसे हम ईमानदार हैं आप भी ईमानदार बनिए। होना चाहिए कि नहीं होना चाहिए? दूसरों से अच्छी बात सीखनी चाहिए कि नहीं सीखनी चाहिए? हम ईमानदार हैं, हम कट्टर ईमानदार हैं, हम बोलते हैं हम कट्टर ईमानदार हैं। हमारे ऊपर आप रेड मरवाते हो, कुछ नहीं मिलता। आप भी ईमानदार बनो। आप क्यों नहीं ईमानदार बनते? पिछली बार मेरे को याद है 2018 में जब चुनाव हुए थे कर्नाटक में, प्रधानमंत्री जी आए थे। उस टाइम 20% की सरकार थी। प्रधानमंत्री जी बोले 20% की सरकार है, मुझे वोट दो, मैं सारा भ्रष्टाचार खत्म कर दूंगा, डबल इंजन की सरकार बना दो। लोगों ने सोचा ये प्रधानमंत्री बोल रहा है, सही बोल रहा होगा। लोगों ने डबल इंजन की सरकार बना दी। अरे डबल इंजन की सरकार में तो भ्रष्टाचार डबल हो गया, 20% से बढ़ के 40% हो गया आज यहां पे कमीशन है, डबल हो गया। पहले 20% था, अब 40% हो गया। इस बार डबल इंजन मत बना देना, अगली साल 80% हो जाएगा और उसके बाद तो सारा का 100% हो जाएगा। ये डबल इंजन की सरकार में पूरे देश में जाऊंगा, सबको कहूंगा ये डबल इंजन की सरकार मत बनाना। ये डबल इंजन का सरकार गलत है, नए इंजन की सरकार बनाना। आम आदमी पार्टी नया इंजन है, नए इंजन की सरकार बनाना। मुझे पता चला यहां पे ठेकेदार जितने हैं, जो ठेकेदार होता है, कॉन्ट्रैक्टर होता है, कॉन्ट्रैक्टर बेचारा डर डर के काम करता है। वो ऑफिसर से डरता है, सरकार से डरता है, नेता से डरता है, मेरा कुछ बिगाड़ देंगे, मेरा काम खराब कर देंगे, पेमेंट रोक देंगे, डर डर के काम करता है। 75 साल आजाद भारत के 75 साल में पहली बार हुआ कर्नाटक के सारे कॉन्ट्रैक्टर्स ने इकट्ठे होके प्रधानमंत्री मोदी जी को चिट्ठी लिखी कि सर हमसे 40% कमीशन मांग रहे हैं, हम काम कैसे करें। प्रधानमंत्री को चिट्ठी लिखी कि सर हमसे 2 साल से चिट्ठी लिख रहे हैं वो लगातार मोदी जी को। 2 साल से कर्नाटक के ठेकेदारों की एसोसिएशन चिट्ठी लिख रही है कि सर हमसे 40% कमीशन मांगते हैं, हम काम कैसे करें। मोदी जी का जवाब भी नहीं आया, कोई जवाब नहीं आया। फिर क्या हुआ, जो ठेकेदार एसोसिएशन का प्रेसिडेंट थे कंपन्ना 82 ईयर ओल्ड मैन, बुजुर्ग आदमी, 82 ईयर ओल्ड मैन, जिन्होंने चिट्ठी लिखी थी कि सर हमसे 40% कमीशन मांगते हैं। उन्होंने कमीशन तो नहीं रोकी, उन्होंने नेताओं को जेल नहीं भेजा जो पैसे मांग रहे थे, उन्होंने ऑफिसर्स को जेल, उन्होंने कॉन्ट्रैक्टर एसोसिएशन के प्रेसिडेंट को जेल भेज दिया। कंपन्ना साहब को 82 year old man was sent to jail because he raised his voice against corruption. What kind of a government is this? Shameful. बीजेपी के कार्यकर्ता है संतोष पाटिल, उन्होंने बेचारों ने भ्रष्टाचार के खिलाफ आवाज उठाई।
अपने नेताओं को लिखा, बड़े बड़े नेताओं को लिखा कि करप्शन बहुत हो गया कर्नाटक में, इसका कुछ कीजिए। उसको इतना हैरेस किया, अल्टीमेटली संतोष पाटिल हैड टू कमिट सुइसाइड। ये चल क्या रहा है कर्नाटक में? जितने प्राइवेट स्कूल्स हैं कर्नाटक के, पहली बार ये भी ऐसी ऐसी चीजें हो रही है कर्नाटक में जो पूरे देश ने नहीं सुनी। जितने प्राइवेट स्कूल्स हैं कर्नाटक के अंदर, प्राइवेट स्कूल्स की एसोसिएशन ने चिट्ठी लिखी है, उन्होंने आवाज उठाई है कि हमसे इतनी रिश्वत मांगी जा रही है, इतनी रिश्वत मांगी जा रही है कि अब हमसे स्कूल चलाना मुश्किल हो गया। स्कूलों से पैसे मांग रहे हो। हिंदू जो मठ हैं, हिंदू मठ को जो डोनेशन जाता है उनसे 30% कमीशन मांगी जाती है। हिंदू मठ की एसोसिएशन ने भी चिट्ठी लिखी कि हमारी डोनेशन में से 30% कमीशन हमसे मांगे। तुमने स्कूलों को नहीं छोड़ा, तुमने मठ को नहीं छोड़ा, तुमने कॉन्ट्रैक्टर्स को नहीं छोड़ा, तुमने किसी को नहीं छोड़ा, सब लोगों से लूट रहे हो। और प्रधानमंत्री जी को चिट्ठी लिख रहे हैं सब लोग। प्रधानमंत्री जी चुप हैं। प्रधानमंत्री जी क्या करते हैं? मनीष सिसोदिया को जेल में डालते हैं। पिछले 5 साल में बेंगलोर की सड़कों पे रिपेयर करने के लिए, बेंगलोर की सड़कों में गड्ढे बहुत हैं, कहते हैं बहुत ज्यादा गड्ढे हैं। उन गड्ढों को रिपेयर करने के लिए 5 साल में 20,000 करोड़ रुपए खर्च कर दिए। 20,000 करोड़। मुझे लगता है 20 गड्ढे भी रिपेयर नहीं किए होंगे। आज भी 100 लोगों की मौत हो चुकी है बेंगलोर के अंदर उन गड्ढों में गाड़ी के गिरने से। 20,000 करोड़ रुपया कहां गया? सारा पैसा लूट लिया इन लोगों ने। और यहां सब कुछ बिकता है। आपको अगर पुलिस सब इंस्पेक्टर बनना है, 75 लाख रुपए दीजिए, पुलिस सब इंस्पेक्टर बन जाइए। आपको लेक्चरर बनना है, 25 लाख रुपए का रेट चल रहा है, 25 लाख रुपए दीजिए, लेक्चरर बन जाइए। ऐसा पुलिस सब इंस्पेक्टर जो 75 लाख रुपए दे के आएगा वो तो आपसे पैसे ही मांगेगा। मांगेगा कि नहीं मांगेगा? ऐसा लेक्चरर जो 25 लाख रुपए दे के आएगा वो आपके बच्चों को क्या पढ़ाएगा? आपके बच्चों का क्या भविष्य बनाएगा? यहां पे एमएलए बिकते हैं। 2-2 सरकारें एमएलए खरीदने। अभी किसी ने बताया, इन्हीं की पार्टी के एक एमएलए ने कहा है अगर आपके पास 2,500 करोड़ रुपए हैं तो आप सीएम बन सकते हैं। सफिशिएंट एमएलए खरीद सकते हैं, 2,500 करोड़ रुपए के अंदर आप सीएम। ये चल क्या रहा है? अब उठा के फेंक दो इन सारी पार्टियों को। अब इस बार ईमानदार पार्टी लेके आओ, कट्टर ईमानदार पार्टी लेके आओ। एक ही पार्टी है पूरे देश के अंदर। ये कर्नाटक गवर्नमेंट आपको फ्री बिजली नहीं देती, फ्री पानी नहीं देती, शिक्षा नहीं देती, दवाइयां नहीं देती, अस्पताल नहीं देती, कुछ नहीं काम किया इन लोगों ने। कर्नाटक के ऊपर 3 लाख करोड़ रुपए का कर्जा चढ़ गया। क्यों? सारा पैसा खा गए ये लोग। दिल्ली में हमने सब कुछ फ्री कर दिया। दिल्ली में फ्री बिजली मिलती है, दिल्ली में पानी फ्री मिलता है, दिल्ली में बसों के अंदर जब आप ट्रेवल करो महिलाओं का टिकट नहीं लगता, फ्री टिकट। दिल्ली में सारे स्कूलों के अंदर पढ़ाई का पैसा नहीं लगता, सारी शिक्षा फ्री है, ड्रेस फ्री है, किताबें फ्री है, सब कुछ फ्री है, शिक्षा फ्री है। दिल्ली में अगर आपके घर में कोई बीमार हो जाए आपका पूरा इलाज फ्री कराते हैं हम लोग। दवाइयां फ्री, टेस्ट फ्री, ऑपरेशन फ्री, सब कुछ फ्री। दवा और शानदार इलाज कराते हैं हम लोग, सब कुछ फ्री है। उस है पंजाब में बिजली फ्री कर दी अभी इन्होंने। पंजाब में बिजली फ्री हो गई है। पंजाब में हमने 27,000, अभी तो नई नई सरकार बनी है, मान साहब ने 27,000 बच्चों को सरकारी नौकरी दी है। दिल्ली में हमने 12 लाख बच्चों को नौकरियां दिलवाई हैं। 12 लाख, 1.2 मिलियन पीपल हैव बीन गिवन जॉब्स इन दिल्ली। कर्नाटक में कुछ नहीं करते, फिर भी 3 लाख करोड़ का कर्जा है। दिल्ली में हमने इतना कुछ कर दिया, उसके बाद भी हमारा प्रॉफिट में बजट है, हमारा लॉस नहीं है। क्यों? क्योंकि हमने करप्शन खत्म कर दिया। तो एक तरफ आपके पास 40% कमीशन वाली सरकार है,
एक तरफ आपके पास 40% कमीशन वाली पार्टी है, एक तरफ आपके पास 0% कमीशन वाली सरकार है, 0% कमीशन वाली पार्टी है। आम आदमी पार्टी की सरकार बनेगी तो हम कर्नाटक में भी ईमानदार सरकार देंगे, करप्शन बिल्कुल जीरो करेंगे, जैसे पंजाब में करप्शन जीरो है। पंजाब में हमारा एक मंत्री गड़बड़ करते हुए पकड़ा गया, मान साहब ने अपने खुद के मंत्री को जेल भेज दिया। अभी थोड़े दिन पहले हमारा अपना एक एमएलए आम आदमी पार्टी का गड़बड़ करते हुए पकड़ा गया, मान साहब ने अपने एमएलए को भी पकड़ के जेल में भेज दिया। जीरो टॉलरेंस। हम यहां पे पार्टीबाजी नहीं करते उनकी तरह। ऐसा नहीं कि केवल कांग्रेस वालों को, अकाली दल वालों को पकड़ के, जो भ्रष्टाचार करेगा, मेरा बेटा भी अगर कल भ्रष्टाचार करेगा वो जेल जाएगा। जो भ्रष्टाचार करेगा जेल जाएगा, जीरो टॉलरेंस। तो आम आदमी पार्टी की सरकार बनाइए, कट्टर ईमानदार सरकार बनाइए। कर्नाटक के लोगों में बहुत पोटेंशियल है। जैसा मान साहब ने कहा कि कर्नाटक देश का नंबर 1 स्टेट बन सकता है। जैसे दिल्ली में हमने बिजली फ्री की, ऐसे ही कर्नाटक में भी हम सबकी बिजली फ्री करेंगे। जैसे दिल्ली में हमने स्कूल अच्छे किए, हम आपके बच्चों के लिए शानदार सरकारी स्कूल बनवाएंगे पूरे कर्नाटक में। आपके बच्चों को अच्छी शिक्षा देंगे। मैं चैलेंज करता हूं बीजेपी और कांग्रेस को, एक लाइन ये बोल के दिखा दो अगर तुम्हारे में हिम्मत है कि हम अच्छे स्कूल बना के दिखाएंगे। वो बोल नहीं सकते। प्रधानमंत्री मोदी जी अपने मुंह से ये नहीं बोल सकते कि मैं अच्छे स्कूल बना के दिखाऊंगा। प्रधानमंत्री मोदी जी अपने मुंह से ये नहीं बोल सकते मैं अच्छे अस्पताल बनाऊंगा। बनाए नहीं उन्होंने, उनको बनाने ही नहीं आते। 30 साल से गुजरात में सरकार में, अभी गुजरात गया था, बुरा हाल है स्कूल और अस्पताल का। मध्य प्रदेश में इतने साल से इनकी सरकार है, बुरा हाल है स्कूल और अस्पताल का। केवल आम आदमी पार्टी है जो छाती चौड़ी करके कह सकती है हमें वोट दो, हम आपके बच्चों का भविष्य बना देंगे। केवल आम आदमी पार्टी है जो कह सकते हैं हम आपको, आपके बच्चों को रोजगार देंगे। जैसे दिल्ली में हमने 12 लाख बच्चों को रोजगार दिए, आप यहां पे हमारी सरकार बनाओ, आपके एक एक बच्चे को, कर्नाटक के एक एक बच्चे को रोजगार का इंतजाम करें। और जब तक रोजगार नहीं मिलता, जितने बेरोजगार बच्चे हैं सबको 3-3 हजार रुपए महीना बेरोजगारी भत्ता दिया जाएगा। आज सबसे ज्यादा, महाराष्ट्र के बाद सबसे ज्यादा सुसाइड किसान कर्नाटक के अंदर कर रहे हैं। तो आज हम आपको यकीन दिलाते हैं जितने आपके पेंडिंग लोन हैं उन सब लोन्स को माफ किया जाएगा। आपके लिए एमएसपी का इंतजाम किया जाएगा और किसानों की जितनी समस्याएं हैं उनको बैठ के समाधान करेंगे ताकि किसान इस कर्जे से मुक्त हो सके और दोबारा उनको कर्जा लेने की जरूरत ना पड़े। और भी बहुत सारे काम हैं, लेकिन सबकी शर्त एक है, कर्नाटक को भी अब एक कट्टर ईमानदार सरकार चाहिए। इन पार्टियों के भरोसे कुछ नहीं होने वाला। एक मौका दीजिए, अगर हम काम ना करें तो अगली बार आप हमें मौका मत दीजिएगा। भारत माता की। अरविंद केजरीवाल, अरविंद केजरीवाल, अरविंद केजरीवाल। ಥ್ಯಾಂಕ್ ಯು ಸೋ ಮಚ್ ಸರ್ ಫಾರ್ ಆಲ್ ಯೋರ್ ಗುಡ್ ವರ್ಡ್ಸ್. ಇದೀಗ ರಾಜ್ಯ, ಜಿಲ್ಲಾ, ತಾಲೂಕು, ಬೂತ್, ಬ್ಲಾಕ್ ಸದಸ್ಯರ ಮತ್ತು ಕಾರ್ಯಕರ್ತರ ಪ್ರತಿಜ್ಞಾ ವಿಧಿ ಅದನ್ನು ಬೋಧಿಸುವಂತ ಸಮಯ. अच्छा, सब लोग आए हैं, जरा सब लोग खड़े हो जाएं। मैं ओथ दिलवाऊंगा सब लोगों को। सबके पास ओथ वाला कागज है? आई, अपना नाम बोलिए अब। Swear that I will follow the principles of Aam Aadmi Party with sincerity and honesty. I shall perform my duty with full devotion and commitment. I shall work to serve people and not for position,
prestige or money. I swear to dedicate myself to form Aam Aadmi Party government in Karnataka. I shall work to build a corruption-free state, to bring relief to the lives of common men in Karnataka. Jai Karnataka. Jai Hind. ಥ್ಯಾಂಕ್ ಯು ಸರ್. ಪಕ್ಷದ ಚುನಾವಣಾ ಗೀತೆ ಇದೀಗ ಅರವಿಂದ್ ಜಿ ಮತ್ತು ಅರವಿಂದ್ ಕೇಜ್ರಿವಾಲ್ ಅವರು ಒಂದು ಇಂಪಾರ್ಟೆಂಟ್ ಮೀಟಿಂಗ್ಗೋಸ್ಕರ ಹೋಗ್ತಾ ಇದ್ದಾರೆ.